ನಮಸ್ಕಾರ. ಇವತ್ತಿನ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು 2 ಸ್ಟೋರೀಸ್‌ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಕೆಲಸಗಳೇನು ಹೆಚ್ಚಾಗ್ತಿದೆ, ಆದರೆ ಕಾರ್ಮಿಕರ ಬದುಕು ಯಾಕೆ ಬದಲಾಗ್ತಿಲ್ಲ? ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದಾದ್ಮೇಲೆ ಡಿಪಾಸಿಟ್ ಸಾಲದಿದ್ದಾಗ ಈ ಬ್ಯಾಂಕ್‌ಗಳು ಏನ್ ಮಾಡತ್ತೆ? ಇಲ್ಲಿದೆ ನೋಡಿ ಸಿಡಿಗಳ ಕತೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು 1 ಜುಲೈ ಟ್ಯೂಸ್ಡೇ. ನಾನು ನಿಮ್ಮ ಚಂದನಾ ಗೌಡ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಭಾರತದ ಒಂದು ಜಾಬ್ ಮಾರ್ಕೆಟ್ ನಾವು ನೋಡಿದಾಗ ಒಂದು ಫ್ಯಾಸಿನೇಟಿಂಗ್ ಪ್ಯಾರಾಡಾಕ್ಸ್ ತರ ಮುಂದಿಡ್ತಿದೆ. ಇದನ್ನ ಯೋಚನೆ ಮಾಡಿ 2017 ಮತ್ತೆ 2024 ನಡುವೆ ನಾವು 100 ಮಿಲಿಯನ್ಸ್ಗಿಂತ ಹೆಚ್ಚು ಜಾಬ್ಸ್ ಅನ್ನ ಆಡ್ ಮಾಡಿದೀವಿ ಗೊತ್ತಾ. ಅಂದ್ರೆ ಪ್ರೈಮರಿ ಎಂಪ್ಲಾಯ್ಮೆಂಟ್ ಅಲ್ಲಿರೋ ಜನರ ಸಂಖ್ಯೆ ನೋಡಿದಾಗ ಆ ಪೀರಿಯಡ್ ಅಲ್ಲಿ ಜಂಪ್ ಆಗ್ತಾ ಇದೆ. ಇನ್ನು ಕನಿಷ್ಠ ಸರ್ಕಾರ ಡೇಟಾ ಪ್ರಕಾರ ಯಾವುದೇ ಒಂದು ಸ್ಟ್ಯಾಂಡರ್ಡ್ ಮೆಷರ್ಸ್ ಇಂದ ನೋಡಿದ್ರು ಕೂಡ ಒಂದು ದಶಕಕ್ಕಿಂತ ಕಡಿಮೆ ಸಮಯದಲ್ಲಿ ಅಷ್ಟೊಂದು ಜಾಬ್ಸ್ ಆಡ್ ಮಾಡೋದು ತುಂಬಾನೇ ಇಂಪ್ರೆಸಿವ್ ಅಲ್ವಾ. ಆದ್ರೂ ಕೂಡ ನಾವೊಂದು ಎಂಪ್ಲಾಯ್ಮೆಂಟ್ ಕ್ರೈಸಿಸ್ ನ ಹಿಡಿತದಲ್ಲಿ ಇಟ್ಕೊಂಡಿದೀವಿ ಅಂತ. ಇನ್ನು ಹೆಚ್ಚಿನ ಇಂಡಿಯನ್ ವರ್ಕರ್ಸ್ ಟ್ರಾಪ್ಟ್ ಆಗ್ತಿದ್ದಾರೆ. ಅವರ ಒಂದು ವೇಜಸ್ ಕೂಲಿಗಳನ್ನ ಹಲವು ವರ್ಷಗಳಿಂದ ಸ್ಟ್ಯಾಗ್ನೆಂಟ್ ಆಗಿದೆ, ಅಂದ್ರೆ ಒಂದ್ ಕಡೆ ನಿಂತೋಗಿದೆ ಅಂತ. ಇನ್ನು ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಆದ 2011 ಮತ್ತೆ 12 ಒಂದು ಪ್ರೈಸಸ್ ಪ್ರಕಾರ ಈ ಒಂದು 2023 ಹಾಗೂ 24 ಭಾರತೀಯರ ಒಂದು ಅವರ್ಲಿ ವೇಜಸ್ ನ ಕೇವಲ 268.8 ಇತ್ತು. ಇನ್ನು 2017 ಮತ್ತೆ 18ಗೆ ಬಂದಾಗ 252.8 ರುಪೀಸ್ಗೆ ಹೋಲಿಸಿದ್ದಾರೆ. ಸೈಡ್ ನೋಟ್ ಏನ್ ಗೊತ್ತಾ, ಇದು 2011 ಮತ್ತೆ 12 ಪ್ರೈಸಸ್ಗೆ ಪೆಡ್ಜ್ ಆಗಿದೆ ಅಂತ. ಅಂದ್ರೆ 2012 ನಂತರ ಇನ್ಫ್ಲೇಷನ್ ಇಲ್ದಿದ್ರೆ ಅವರ ಈ ಒಂದು ಕೂಲಿ ಅಂತ ಏನ್ ಹೇಳ್ತೀವಿ ಅದೆಷ್ಟಿರ್ತಿತ್ತೋ ಅಷ್ಟು ಅಂತ. ಇನ್ನು 2023 ಹಾಗೂ 24 ಒಂದು ಆಕ್ಚುಯಲ್ ಆವರೇಜ್ ಪೇ ನಾವು ನೋಡಿದಾಗ 524.7 ಇತ್ತು. ಅದೊಂದು ಕೇವಲ 1.03% ಗ್ರೋತ್ ರೇಟ್. ಈ ಮಧ್ಯೆ ನಮ್ಮ ಒಂದು ಹೆಚ್ಚಿನ ವರ್ಕ್ ಫೋರ್ಸ್ ನೋಡಿದಾಗ ತುಂಬಾ ಇನ್ಸೆಕ್ಯೂರ್ ಆಗಿದೆ, ಹಾಗೆ ಕಡಿಮೆ ಕೆಲಸಕ್ಕೆ ಇವರು ಪೇ ಮಾಡ್ತಿದ್ದಾರೆ. ಇನ್ನು ಅಡ್ವಾನ್ಸ್ಮೆಂಟ್ ಕೂಡ ಕಡಿಮೆ ಹೋಪ್ ನಲ್ಲಿದೆ ಅಂತ ಗೊತ್ತಾಗತ್ತೆ ನೋಡಿ. ಈ ಎರಡು ವಿಷಯಗಳು ಹೇಗೆ ಸತ್ಯವಾಗಿರೋದಕ್ಕೆ ಸಾಧ್ಯ? ನಾವು ವಿಷಯಗಳನ್ನ ಬ್ರೇಕ್ ಡೌನ್ ಮಾಡೋದಕ್ಕೆ ಒಂದು ರೀಸೆಂಟ್ ಪೇಪರ್ಸ್ ಗಳನ್ನ ನೋಡಿದೀವಿ ನೋಡಿ. ಮೊದಲನೇದು ಅಮರೇಶ್ ದುಬೆ ಹಾಗೆ ಲಾವೇಶ್ ಭಂಡಾರಿ ಅಂತ. ಅವರಿಂದ ನಾವು ಏನ್ ಮಾಡ್ತೀವಿ, ಡುಬೆ ಅಂಡ್ ಭಂಡಾರಿ ಅಂತ ಕರೆಯೋಣ. ಈಗ ಇದು ಭಾರತದ ಒಂದು ಎಂಪ್ಲಾಯ್ಮೆಂಟ್ ಮತ್ತೆ ವೇಜಸ್ ಡೇಟಾದಲ್ಲಿ ಒಂದು ಬ್ರಾಡ್ ಟ್ರೆಂಡ್ಸ್ ಅನ್ನ ನೋಡುತ್ತೆ. ಎರಡನೇದು ಈ ಒಂದು ರೋಸಾ ಅಬ್ರಹಂ ಮತ್ತೆ ಸುರಾಬಿ ಕೇಸರ್ ನಿಂದ. ಅವರನ್ನ ನಾವು ಅಬ್ರಹಂ ಮತ್ತೆ ಕೇಸರ್ ಅಂತ ಕರೆಯೋಣ. ಇದು ನಮ್ಮ ಲೇಬರ್ ಮಾರ್ಕೆಟ್ ನಲ್ಲಿನ ಬೇರೆ ಬೇರೆ ಕ್ಲಾಸಸ್, ಅಂದ್ರೆ ಈ ಒಂದು ಜನರ ವರ್ಕ್ ಟ್ರಾಜೆಕ್ಟರೀಸ್ ಅಂತ ಏನಿರುತ್ತೆ ಅದನ್ನ ನೋಡುತ್ತೆ. ಇವೆರಡು ಒಟ್ಟಾಗಿ ನಾವು ನೋಡಿದಾಗ ಭಾರತದ ಒಂದು ಜಾಬ್ ಮಾರ್ಕೆಟ್ ಅಲ್ಲಿ ನಿಜವಾಗ್ಲೂ ಕೂಡ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾಗುತ್ತೆ ನೋಡಿ. ಈಗ ಹೆಚ್ಚು ಕಡಿಮೆ ಒಂದಕ್ಕೊಂದು ಈ ಬ್ರಿಡ್ಜ್ ಏನಿರುತ್ತೆ ಇಲ್ದೇ ಇರೋ ಎರಡು ಪ್ಯಾರಲಲ್ ಜಗತ್ನಾಗಿ ನಡ್ಕೊಳ್ಳುತ್ತೆ. ಇನ್ನು ಇದ್ರ ಬಗ್ಗೆ ನಾವು ನೋಡ್ತಾ ಹೋದಾಗ ಪ್ರತಿಯೊಂದು ವಿಷಯನೂ ನಮ್ಗೆ ಫ್ರೇಮ್ ಆಗ್ತಾ ಬರುತ್ತೆ. ಭಾರತದ ಒಂದು ಜಾಬ್ ಮಾರ್ಕೆಟ್ ಒಂದು ಪ್ಯಾರಲಲ್ ಟ್ರ್ಯಾಕ್ಸ್ ಅಲ್ಲಿ ಓಡುತ್ತೆ. ಮೊದಲನೇದು ಈ ಒಂದು ಸ್ಲೀಕ್ ಮಾಡರ್ನ್ ಅಂತ ಹೇಳ್ತೀವಿ, ಅಂದ್ರೆ ಏರ್ ಕಂಡೀಷನ್ಡ್ ಆಫೀಸ್ಗಳ ಒಂದು ಪ್ರಪಂಚ. ಇಲ್ಲಿ 7% ಗಿಂತ ಕಡಿಮೆ ಇಂಡಿಯನ್ ವರ್ಕರ್ಸ್ ಇದ್ದಾರೆ ಅಷ್ಟೇ. ಇವರೇ ಭಾರತದ ಒಂದು ಫಾರ್ಮಲ್ ಸೆಕ್ಟರ್ ಎಂಪ್ಲಾಯೀಸ್. ಅವರಿಗೆ ಸ್ಟೇಬಲ್ ಜಾಬ್ಸ್ ಇರುತ್ತೆ, ಬೆನಿಫಿಟ್ಸ್ ಇರುತ್ತೆ, ಮತ್ತೆ ರೆಗ್ಯುಲರ್ ಆಗಿ ಮಂತ್ಲಿ ಸ್ಯಾಲರಿ ಏನಿರುತ್ತೆ ಅದು ಕರೆಕ್ಟ್ ಆಗಿ ಬರ್ತಿರುತ್ತೆ. ಒಮ್ಮೆ ನೀವು ಈ ಟ್ರ್ಯಾಕ್ ಮೇಲೆ ಬಂದ್ರೆ ನೀವು ಅಲ್ಲೇ ಇರ್ತೀರಿ. ಯಾರಾದ್ರೂ ಇವತ್ತು ಫಾರ್ಮಲ್ ವರ್ಕ್ ಫೋರ್ಸ್ ನ ಭಾಗ ಆಗಿದ್ದಾರೆ ಅಂತಂದ್ರೆ ಅವರು ಕಳೆದ ವರ್ಷನೂ ಕೂಡ ಒಂದು ಫಾರ್ಮಲ್ ವರ್ಕರ್ ಆಗಿರೋ 83.25% ಚಾನ್ಸಸ್ ಇದೆ. ಆದ್ರೆ ಈ ಪ್ರಪಂಚದೊಳಗೆ ಬರೋದು ಇನ್ಕ್ರೆಡಿಬ್ಲಿ ತುಂಬಾನೇ ಕಷ್ಟ. ಎರಡನೇದು ತುಂಬಾನೇ ಡಿಫ್ರೆಂಟ್. ನಮ್ಮ ವರ್ಕ್ ಫೋರ್ಸ್ ನ 93% ಗಿಂತ ಹೆಚ್ಚು ಅಂತ ಹೇಳ್ಬೋದು. ಒಂದು ಬ್ರೂಟಲ್ ಸತ್ಯ ಅಂದ್ರೆ ಈ ಒಂದು ಹೆವಿ ಆಗಿರೋ ಜಾಬ್ ಮಾರ್ಕೆಟ್ ನಲ್ಲಿ ಇದೇ ವಿಷಯ. ಅಂದ್ರೆ ಇಲ್ಲಿ ಜನ ಏನ್ ಮಾಡ್ತಾರೆ, ನಿರಂತರವಾಗಿ ಒಳಗೆ ಹೋಗ್ತಾರೆ ಹೊರಗೆ ಹೋಗ್ತಾರೆ, ಇದೇ ರೀತಿ ಜಂಪ್ ಮಾಡ್ತಾನೆ ಇರ್ತಾರೆ. ಅಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್, ಡೈಲಿ ವೇಜ್ ವರ್ಕ್ ಅಂತ, ಅಂದ್ರೆ ಅನ್ಎಂಪ್ಲಾಯ್ಡ್ ಆಗಿರೋದ್ರ ಒಂದು ನಡುವೆ ಇರುವಂತಹ ಸೈಕಲ್ ಆಗಿರುತ್ತೆ. ಅಂದ್ರೆ ಇವ್ರೇನ್ ಗೊತ್ತಾ, ಈ ಫಾರ್ಮಲ್ ವರ್ಕರ್ಸ್ಗಿಂತ ತುಂಬಾನೇ ಕಡಿಮೆ ದುಡ್ಡನ್ನ ಗಳಿಸ್ತಾರೆ. ಇನ್ನು ದಿನಗೂಲಿ ಅಂತ ನಾವು ನೋಡಿದಾಗ 1,000 ರೂಪಾಯಿಯಿಂದ 9,000 ನಡುವೆ ಇರುತ್ತೆ. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಇದೇನೂ ಕೂಡ ಒಂದು ಫಾರ್ಮಲ್ ವರ್ಕ್ಗೆ ಸ್ಟೆಪ್ಪಿಂಗ್ ಸ್ಟೋನ್ ತರ ಅಲ್ವೇ ಅಲ್ಲ. ಇದೊಂದು ಇನ್ಫಾರ್ಮಲ್ ಎಕನಾಮಿಯಲ್ಲಿರೋ ಜನ ಅಲ್ಲೇ ಅಂಟ್ಕೊಳ್ಳುವಂತಹ ಸಾಧ್ಯತೆ ಇರೋದು ತುಂಬಾನೇ ಜಾಸ್ತಿ. ಇದು ಹೇಗೆ ಬ್ರೇಕ್ ಡೌನ್ ಆಗುತ್ತೆ ನೋಡಿ. ಅಬ್ರಹಂ ಅಂಡ್ ಕೇಸರ್ ಇದ್ರ ಬಗ್ಗೆ ಕೆಲವು ಫ್ಯಾಸಿನೇಟಿಂಗ್ ವರ್ಕ್ ಮಾಡಿದ್ದಾರೆ. ಅವರು ಇಂಡಿಯನ್ ವರ್ಕರ್ಸ್ ಫಾಲೋ ಮಾಡೋ 7 ಒಂದು ಡಿಸ್ಟಿಂಕ್ಟ್ ಕರಿಯರ್ ಪಾರ್ಟ್ಸ್ ಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. ಅದು ಏನು ಅಂತ ನಾವೀಗ ನೋಡ್ತಾ ಹೋಗೋಣ. 4.5 ವರ್ಕರ್ಸ್ ಈ ಒಂದು ರಿವಾಲ್ವಿಂಗ್ ಡೋರ್ ನಲ್ಲಿ ನೋಡಿದಾಗ ಟ್ರ್ಯಾಪ್ ಆಗಿದ್ದಾರೆ ಅಂತ. ಅವರು ಒಂದು ಇನ್ಫಾರ್ಮಲ್ ವರ್ಕ್ ತಗೊಳ್ಳೋದು ಮತ್ತೆ ವರ್ಕ್ ಫೋರ್ಸ್ ನಿಂದ ಹೊರಗಡೆ ಇರೋ ನಡುವೆ ಸೈಕಲ್ ಆಗ್ತಾನೆ ಇರ್ತಾರೆ ನೋಡಿ. ಇವರು ಒಂದು ಪೆಟಿ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಅಗ್ರಿಕಲ್ಚರ್ ಅಲ್ಲಿರೋ ಜನ ಅಲ್ವಾ. ಜೀವನ ನಡೆಸೋದಕ್ಕೆ ಒದ್ದಾಡ್ತಾ ಇರ್ತಾರೆ. ಆದ್ರೆ ಕೆಲವು ತಿಂಗಳುಗಳ ಹಿಂದೆ ನಾವು ನೋಡಿದಾಗ ಅವರು ಜೀವನ ಮಾಡಿಸೋದಕ್ಕೆ ಕಂಡುಕೊಳ್ಳುವಂತಹ ಜನರು ಕೂಡ ಇದಕ್ಕೆ ಎಲ್ಲೋ ಒಂದ್ ಕಡೆ ಒಂದು ಪಾಯನ ಹಾಕೊಳ್ತಾರೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ಹಾರ್ವೆಸ್ಟ್ ಸೀಸನ್ ನಲ್ಲಿ ಅಗ್ರಿಕಲ್ಚರ್ ಏನಾಗುತ್ತೆ, ಟೆನೆಂಟ್ ಆಗಿ ಬದಲಾಗುತ್ತೆ. ಅವರ
ಸ್ಕಿಲ್ಸ್ ಆಗಿರ್ಬೋದು, ಸೇವಿಂಗ್ಸ್ ಅಥವಾ ಸೆಕ್ಯೂರಿಟಿ ಅಕ್ಯುಮುಲೇಟ್ ಮಾಡ್ಕೊಳ್ಳೋದು ಖಂಡಿತವಾಗ್ಲೂ ಆಗಲ್ಲ. ಇನ್ನೊಂದು 27.2% ಸ್ಟ್ರಗ್ಲರ್ಸ್, ಅಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಕಷ್ಟಪಡ್ತಿರೋರು. ಇವರು ಹೇಗೋ ಒಂದು ಇನ್ಫಾರ್ಮಲ್ ವರ್ಕ್ ಅನ್ನ ಕಂಡುಕೊಂಡಿರೋ ಜನ. ಆದ್ರೆ ಒಂದೇ ಒಂದು ಕ್ರೈಸಿಸ್ನಿಂದ ಈ ಒಂದು ಜಾಬ್ನ ಅಂದ್ರೆ ಈ ಒಂದು ಕೆಲಸವನ್ನ ತಳ್ಕೊಳ್ಳುವಂತಹ ಕ್ಷಣದಲ್ಲಿರ್ತಾರೆ. ಒಂದು ಸಿಗ್ನಿಫಿಕೆಂಟ್ ನಂಬರ್ ಅನ್ನ ನಾವು ನೋಡೋಣ. 27% ಜಾಬ್ ಹಾಪರ್ಸ್ ಇದ್ದಾರೆ. ಇವರು ಬೇರೆ ಬೇರೆ ಇನ್ಫಾರ್ಮಲ್ ಜಾಬ್ಸ್ಗಳ ಒಂದು ಸರಣಿ, ಚೈನ್ ಅಂತ ಏನ್ ಹೇಳ್ತೀವಿ, ಅದ್ರ ನಡುವೆ ಬೌನ್ಸ್ ಆಗ್ತಾನೆ ಇರ್ತಾರೆ. ಕೆಲವು ತಿಂಗಳುಗಳಿಂದ ನಾವು ನೋಡಿದಾಗ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆಗಿ ಕೆಲಸ ಮಾಡೋರು ಆಮೇಲೆ ಏನ್ ಮಾಡ್ತಾರೆ, ಅಗ್ರಿಕಲ್ಚರಲ್ ಲೇಬರರ್ ಆಗಿ ಹೋಗ್ತಾರೆ. ಆಮೇಲೆ ಸ್ಟಾಲ್ ಹಾಕೋದು ಅಥವಾ ಇನ್ನೊಂದು ಕೆಲಸ ಮಾಡೋದು, ಈ ರೀತಿ ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಜಂಪ್ ಹಾಕ್ತಾನೆ ಇರ್ತಾರೆ. ಈ ಒಂದು ಇನ್ಫಾರ್ಮಲ್ ಎಕನಾಮಿಯಲ್ಲಿ ಕೆಲವು ಅದೃಷ್ಟವಂತರಷ್ಟೇ. ಅಂದ್ರೆ ನಮ್ಮ ಒಂದು ವರ್ಕ್ ಫೋರ್ಸ್ ನಾವು ನೋಡಿದಾಗ 8% ಕ್ಲೈಂಬರ್ಸ್ ಅಂತ. ಇವರು ಇನ್ಫಾರ್ಮಲ್ ಎಕನಾಮಿಯಲ್ಲೇ ಸ್ವಲ್ಪ ಮಟ್ಟಿನ ಈ ಒಂದು ಪ್ರೋಗ್ರೆಸ್, ಬೆಳವಣಿಗೆನ ಮ್ಯಾನೇಜ್ ಮಾಡ್ಕೊಳ್ಳೋ ಅಂತ ಜನ ಅಂತ ಗೊತ್ತಾಗತ್ತೆ. ಅಂದ್ರೆ ಈ ಒಂದು ದಿನಗೂಲಿಯಿಂದ ಲೇಬರ್ ಕಾಂಟ್ರಾಕ್ಟರ್ಸ್ ಆಗಿ ಕಾಲಕ್ರಮೇಣ ನೋಡಿದಾಗ ಅವ್ರ ಲೈಫ್ಗೆ ಬೇಕಾಗಿರುವಂತಹ ಒಂದು ಸ್ಟೆಬಿಲಿಟಿಯನ್ನ ಕಂಡುಕೊಳ್ತಾರೆ. ಇನ್ನೊಂದು ಲಾರ್ಜೆಸ್ಟ್ ಕೊಹರ್ಟ್ ಅಂದ್ರೆ 38.4%. ಇದು ತುಂಬಾ ದೊಡ್ಡದಾಗಿರುತ್ತೆ. ಸ್ಟಡಿ ಸೆಲ್ಫ್ ಎಂಪ್ಲಾಯ್ಡ್. ಇವರೇ ಸಣ್ಣ ಸಣ್ಣ ಶಾಪ್ಸ್ ಗಳನ್ನ ಮತ್ತೆ ಸರ್ವಿಸಸ್ ಏನಿರುತ್ತೆ ಅದನ್ನ ಕನ್ಸಿಸ್ಟೆಂಟ್ ಆಗಿ ಕಳಿಸುವಂತಹ ಜನ ಅಂತ ಗೊತ್ತಾಗುತ್ತೆ. ನೋಡಿ, ಅವರು ಯಾವುದೇ ಒಂದು ಮೀನಿಂಗ್ಫುಲ್ ಸೆನ್ಸ್ ಅಲ್ಲಿ ನೋಡ್ಬೇಕಾದ್ರೆ ಆಂಟ್ರಪ್ರನರ್ಸ್ ಆಗಿರ್ಬೇಕಾಗಿಲ್ಲ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಈ ಒಂದು ದಿನಗೂಲಿ ಲೇಬರ್ಸ್ಗಿಂತ ಹೆಚ್ಚು ಸ್ಟೇಬಲ್ ಆದ ನೆಲೆಯನ್ನ ಕಂಡುಕೊಂಡಿರ್ತಾರೆ. ಇವ್ರಿಗೆ ಬರೋಬ್ಬರಿ ಏನಿಲ್ಲ ಅಂದ್ರೂ ಕೂಡ ತಿಂಗಳಲ್ಲಿ ನಾವು ನೋಡಿದಾಗ 14,000ಗಿಂತ ಹೆಚ್ಚು ದುಡ್ಡು ಬಂದೇ ಬರುತ್ತೆ. ಇನ್ನು ಆವರೇಜ್ ಇನ್ಫಾರ್ಮಲ್ ವರ್ಕರ್ಸ್ಗಿಂತ ಬೆಟರ್ ಅಲ್ವಾ? ಆದ್ರೆ ಫಾರ್ಮಲ್ ಎಂಪ್ಲಾಯೀಸ್ ಗಳಿಸೋದಕ್ಕಿಂತ ತುಂಬಾನೇ ಕಡಿಮೆ. ಇವರೆಲ್ಲರೂ ಕೂಡ ಫಾರ್ ಬೆಟರ್ ಅಥವಾ ಫಾರ್ ವರ್ಸ್ ಅಂತ ಹೇಳ್ಬೋದು. ಈ ಒಂದು ಲೇಬರ್ ಫೋರ್ಸ್ ನಲ್ಲೇ ಉಳಿಯುವಂತ ಜನ ಒಂದು ದೊಡ್ಡ ಗ್ರೂಪ್ ನಲ್ಲಿ ಇರ್ತಾರೆ. ಸುಮಾರು 8% ಆಯ್ತಾ. ಅಂದ್ರೆ ಈ ಕಂಪ್ಲೀಟ್ ಆಗಿ ಜೀವನವನ್ನೇ ಬಿಟ್ಕೊಟ್ಟು ಡ್ರಾಪ್ ಔಟ್ ಕೂಡ ಆಗುವಂತಹ ಜನಗಳು. ನೋಡಿ, ಈ ಒಂದು ಉದಾಹರಣೆ ನಾವು ನೋಡಿದಾಗ ಈಗ ಎಷ್ಟೋ ಜನ ಹೆಣ್ಮಕ್ಳು ಮದ್ವೆ ಆಗಿದ ತಕ್ಷಣ ಕೆಲಸ ಬಿಟ್ಬಿಡ್ತಾರೆ ಅಲ್ವಾ, ಅವರು ಕೂಡ ಈ ಕ್ಯಾಟಗರಿಲಿ ಬರ್ತಾರೆ. ಮತ್ತೆ ಕೊನೆಗೆ ನಾವು ನೋಡಿದಾಗ ಅದೃಷ್ಟವಂತರು ಕೆಲವು ಜನ ಮಾತ್ರ. ಈ ಒಂದು ಕೋಹರ್ಟ್ ನಮ್ಮ ಒಂದು ವರ್ಕ್ ಫೋರ್ಸ್ ನ 6.7%. ನಿಜವಾಗ್ಲೂ ಹೇಳೋದಾದ್ರೆ ಸ್ಟೇಬಲ್ ವರ್ಕ್ ಎಂಪ್ಲಾಯ್ಮೆಂಟ್ ನಲ್ಲಿ ಇರ್ತಾರೆ. ಇವರೇ ನೋಡಿ ನಾವು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳೋ ಹಾಗೆ ಕರಿಯರ್ಸ್ ಅಂತ ಏನ್ ಇರುತ್ತೆ ಅಲ್ವಾ, ಅದನ್ನ ಹೊಂದಿರುವಂತ ಜನ. ಮತ್ತೆ ತುಂಬಾ ಫೇರ್ಲಿ ಆಗಿ ನೋಡಿದ್ರು ಕೂಡ ವರ್ಷಕ್ಕೆ 30,000ಕ್ಕಿಂತ ಹೆಚ್ಚಿನ ಒಂದು ಆನ್ಯುವಲ್ ಸ್ಯಾಲರಿಯನ್ನ ಗಳಿಸ್ತಾರೆ. ಅಂದ್ರೆ ತಿಂಗಳಿಗೆ ಏನಿಲ್ಲ ಅಂದ್ರೂ ಕೂಡ ಅವರಿಗೆ 30,000 ಮಿನಿಮಮ್ ಬರುತ್ತೆ. ಅಬ್ರಹಂ ಅಂಡ್ ಕೇಸರ್ ಪ್ರಕಾರ ಈ ಒಂದು ವಿಷಯ ಏನಿದೆ ಗೊತ್ತಾ, ಈ ಟ್ರಾಜೆಕ್ಟರೀಸ್ ಗಳ ನಡುವೆ ಹೆಚ್ಚು ಕಡಿಮೆ ದಾರಿಗಳೇ ಇಲ್ಲ ಅಂತ. ವಿಶೇಷವಾಗಿ ನಾವು ನೋಡಿದಾಗ ಇನ್ಫಾರ್ಮಲ್ ವರ್ಕ್ ನಲ್ಲಿ ಶುರು ಮಾಡೋರು ಹೆಚ್ಚು ಕಡಿಮೆ ಎಂದಿಗೂ ಕೂಡ ಒಂದು ಫಾರ್ಮಲ್ ಎಂಪ್ಲಾಯ್ಮೆಂಟ್ಗೆ ಗ್ರಾಜ್ಯುಯೇಟ್ ಆಗೋದೇ ಇಲ್ಲ ಅಂತ. ಜನ ಏನ್ ಮಾಡ್ತಾರೆ, ತಮ್ಮ ಒಂದು ಸೋರ್ಸ್ ಆಫ್ ಇನ್ಕಮ್ ನ ನೋಡಿದಾಗ ಬದಲಾಯಿಸ್ತಾ ಇರಬಹುದಾದ್ರೂ ಕೂಡ ಹೆಚ್ಚಿನವರು ಎಂದಿಗೂ ಕೂಡ ಒಂದು ಬೆಟರ್ ಕ್ವಾಲಿಟಿ ಆಫ್ ವರ್ಕ್ ಗೆ ಗ್ರಾಜ್ಯುಯೇಟ್ ಮಾಡ್ಕೊಳ್ಳೋದೇ ಇಲ್ಲ. ಭಾರತದ ಒಂದು ಎಂಪ್ಲಾಯ್ಮೆಂಟ್ ನಂಬರ್ಸ್ ನಾವು ನೋಡಿದಾಗ ನಿಜವಾಗ್ಲೂ ಕೂಡ ಡಿಕೋಡ್ ಮಾಡಲೇಬೇಕು. ಯಾಕೆ ಗೊತ್ತಾ, ಈ ಒಂದು ಕರಿಯರ್ ಟ್ರಾಜೆಕ್ಟರೀಸ್ ನಾವು ನೋಡಿದಾಗ ಅರ್ಥ ಮಾಡ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್. ಈಗ ನೋಡಿ, ಅಗ್ರಿಗೇಟ್ ಅಲ್ಲಿ ನಾವು ನೋಡಿದ್ವಿ ಅಂದ್ರೂ ಕೂಡ ನಾವು ಸ್ಟೇಬಲ್ ಮತ್ತೆ ಗ್ರೋಯಿಂಗ್ ಅಂಡ್ ಎಂಪ್ಲಾಯ್ಮೆಂಟ್ ನಂಬರ್ಸ್ ಗಳನ್ನ ಖಂಡಿತವಾಗ್ಲೂ ಹೊಂದಿದೀವಿ ಅನ್ಸುತ್ತೆ. ಅದು ನಮ್ಮನ್ನ ಏನ್ ಮಾಡುತ್ತೆ, ಎಕನಾಮಿಯಾಗಿ ಹಾಗೂ ತುಂಬಾ ಹೆಲ್ದಿಯಾಗಿ ಕಾಣೋ ಹಾಗೆ ಮಾಡುತ್ತೆ. ಆದ್ರೆ ಇಂಡಿವಿಜುವಲ್ ಆಗಿ ಅಂದ್ರೆ ಒಬ್ಬೊಬ್ಬರೇ ಜನರ ಜೀವನದ ಒಳಗಡೆ ನಾವು ತುಂಬಾ ಝೂಮ್ ಮಾಡಿ ಅಂದ್ರೆ ಹತ್ರದಿಂದ ನೋಡಿದಾಗ ಹಲವು ಜನ ಈ ಒಂದು ಪ್ರೋಗ್ರೆಸ್ ಏನಿರುತ್ತೆ ಅದನ್ನ ಕಡಿಮೆ ಹೋಪ್ನೊಳಗೆ ಇಟ್ಕೊಂಡಿರ್ತಾರೆ. ಇದೊಂದು ತುಂಬಾ ಕ್ರೂರವಾದ ಹಾಗೆ ಎಂದೆಂದು ಮುಗಿಯದ ಸ್ಟೋರಿ ಅಂತಾನೆ ಹೇಳ್ಬೋದು ತಾನೆ. ದೂಬೆ ಮತ್ತೆ ಭಂಡಾರಿ ಕೂಡ ಇದನ್ನೇ ಕಂಡುಕೊಂಡಿರೋದು. ನೋಡಿ, ಒಂದು ಕಡೆ ಒಟ್ಟಾರೆಯಾಗಿ ನೋಡಿದಾಗ ಭಾರತದ ಒಂದು ಎಂಪ್ಲಾಯ್ಮೆಂಟ್ ನಂಬರ್ಸ್ ಏನಿರುತ್ತೆ ತುಂಬಾ ರೊಬೋಸ್ಟ್ ಆಗಿ ಬೆಳೆದಿದೆ ಅಂತ. ಆದ್ರೆ ಇದರ ಹೆಚ್ಚಿನ ಭಾಗ ನಮ್ಮ ಸ್ಟೇಬಲ್ ಫಾರ್ಮರ್ ವರ್ಕ್ ಫೋರ್ಸ್ ನ ಹೊರಗಡೆ ಕೂಡ ನಡೀತಾ ಇದೆ. ಈಗ ಎಲ್ಲನೂ ಕೂಡ ತುಂಬಾ ಕೆಟ್ಟ ನ್ಯೂಸ್ ಅಂತ ಏನೂ ಅಲ್ಲ. ಕ್ರೂಷಿಯಲಿ ನಾವು ನೋಡಿದಾಗ ತುಂಬಾ ಕ್ಯಾಶುವಲ್ ಲೇಬರ್ ಅಲ್ಲಿರೋ ಜನರ ಸಂಖ್ಯೆ ವಾದ ಯೋಗ್ಯವಾಗಿ ಅತಿ ಕೆಟ್ಟ ರೀತಿಯ ಕೆಲಸವನ್ನ ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೂ ಕೂಡ 109 ಮಿಲಿಯನ್ ಅಂದ್ರೆ ಸ್ಟ್ಯಾಂಗೆಂಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಜನ ಏನ್ ಮಾಡ್ತಾರೆ, ಬೆಸ್ಟ್ ಜಾಬ್ಸ್ ಬೇಕೇ ಬೇಕು ಅಂತ ತಲುಪೋಕ ಆಗದೆ ಇದ್ರು ಒಂದು ವರ್ಸ್ಟ್ ಜಾಬ್ಸ್ ಗಳಿಂದ ಪಾರಾಗ್ತಿದ್ದಾರೆ. ಆ ಜನರಲ್ಲಿ ಸುಮಾರು ಜನ ಏನ್ ಮಾಡ್ತಾರೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಕಡೆಗೆ ಸಾಕ್ತಿದ್ದಾರೆ. ಇದು 164 ಮಿಲಿಯನ್ ಇಂದ 198 ಮಿಲಿಯನ್ ವರ್ಕರ್ಸ್ಗೆ ಹೆಚ್ಚಾಗಿದೆ ನೋಡಿ. ಮತ್ತೆ ಬೇರೆಯವ್ರನ್ನ ನಾವು ನೋಡಿದಾಗ ಎಂಪ್ಲಾಯ್ ಮಾಡೋ ಜನ ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ಹೆಚ್ಚು ಕಡಿಮೆ ಡಬಲ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಮೇಲ್ನೋಟಕ್ಕೆ ಇದು ಪ್ರೋಗ್ರೆಸ್ ತರ ಕಾಣುತ್ತೆ. ಅಂದ್ರೆ ಜನ ಒಂದು ಕ್ಯಾಶುವಲ್ ಲೇಬರ್ ನಿಂದ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕಡೆಗೆ ಪಾರಾಗ್ತಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನೋಡಿ. ಆದ್ರೆ ಇಲ್ಲೊಂದು ಕ್ಯಾಚ್ ಇದೆ. ನಾವು ಮೊದಲೇ ಹೇಳ್ದ ಹಾಗೆ ಈ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಏನ್ ಹೇಳ್ತೀವಿ ಅದೊಂದು ಟ್ರಿಕ್ಕಿ ಕ್ಯಾಟಗರಿ ಆಯ್ತಾ. ಭಾರತದ
ಒಂದು ಹೆಚ್ಚಿನ ಈ ಒಂದು ಸೆಲ್ಫ್ ಎಂಪ್ಲಾಯ್ಡ್ ವರ್ಕರ್ಸ್ ಅನ್ನು ನಾವು ನೋಡಿದಾಗ ನಮ್ಮ ಕನಸುಗಳನ್ನ ಬೆನ್ನಟ್ತಿರೋ ಒಂದು ಸ್ಟಾರ್ಟ್ಅಪ್ ಫೌಂಡರ್ಸ್ ಅಲ್ವೇ ಅಲ್ಲ. ಹೆಚ್ಚಾಗಿ ಏನ್ ಮಾಡ್ತಾರೆ ಅವರು ಸ್ಟ್ರೀಟ್ ವೆಂಡರ್ಸ್ ಅಂದ್ರೆ ಈ ಒಂದು ಬೀದಿಗಳಲ್ಲಿ ಕೆಲಸಗಳನ್ನ ಹಾಕಿರೋರಾಗಿರ್ಬೋದು ಅಥವಾ ಟ್ಯಾಕ್ಸಿ ಡ್ರೈವರ್ಸ್ ಆಗಿರ್ಬೋದು ಮತ್ತೆ ಪ್ಲಂಬರ್ಸ್ ಮತ್ತೆ ತಮ್ಮನ್ನೇ ಸಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ತಾರೆ ಒಂದು ಮಾರ್ಜಿನಲ್ ಆಪರೇಷನ್ಸ್ ಅನ್ನು ನಡೆಸುವಂತಹ ಬೇರೆಯವ್ರು ಕೂಡ ಆಗಿರ್ತಾರೆ. ಅವರು ಒಂದು ಮೂಲತಃ ಉತ್ತಮ ಒಂದು ಎಂಪ್ಲಾಯ್ಮೆಂಟ್ ನ ಕೊರತೆಯನ್ನ ನಿಭಾಯಿಸ್ತಿರ್ತಾರೆ. ಹೌದು, ಇದು ನಾವು ಮೊದಲು ಹೇಳಿದ ಒಂದು ಪ್ಯಾರಾಡಾಕ್ಸ್ ನ ಹೃದಯ ಭಾಗದಲ್ಲಿದೆ ನೋಡಿ. ಇನ್ನು ಭಾರತ ಮಿಲಿಯನ್ ಆಫ್ ಜಾಬ್ಸ್ ನ ಕ್ರಿಯೇಟ್ ಮಾಡ್ತಿದೆ, ಆದ್ರೆ ಅವು ಹೆಚ್ಚಾಗಿ ಅಡ್ವಾನ್ಸ್ಮೆಂಟ್ ಕಡೆಗೆ ಈ ಒಂದು ಆಪರ್ಚುನಿಟೀಸ್ ಇಲ್ಲದೆ ಒಂದು ಡೆಡ್ ಎಂಡ್ ಪೊಸಿಷನ್ಸ್ ಆಗಿದೆ. ಇನ್ನು ಎಕನಾಮಿಕ್ಸ್ ಗಳನ್ನ ನಾವು ನೋಡಿದಾಗ ಬೆಳೆಯಬೇಕಾದ ಒಂದು ದಾರಿ ಇಲ್ಲಿದೆ ನೋಡಿ. ಟ್ರೆಡಿಷನಲ್ ಡೆವಲಪ್ಮೆಂಟ್ ಥಿಯರಿ ಪ್ರಕಾರ ಎಕನಾಮಿಕ್ಸ್ ಬೆಳೆದ ಹಾಗೆ ಅವು ಟ್ರಾನ್ಸ್ಫಾರ್ಮ್ ಆಗಲೇಬೇಕು. ಅವು ಒಂದು ವರ್ಕರ್ಸ್ನ ಅಗ್ರಿಕಲ್ಚರ್ ಇಂದ ಆಗಿರ್ಬೋದು ಅಥವಾ ಇಂಡಸ್ಟ್ರಿ ಕಡೆಗೆ ಆಮೇಲೆ ಸರ್ವಿಸ್ ಕಡೆಗೂ ಕೂಡ ಮೂವ್ ಮಾಡಲೇಬೇಕು. ಜನ ಏನ್ ಮಾಡ್ತಾರೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಂದ ಈ ಒಂದು ವೇಜ್, ಈ ಒಂದು ದಿನ ಕೂಲಿ ಅಂತ ಏನ್ ಹೇಳ್ತೀವಿ ಆ ಒಂದು ಎಂಪ್ಲಾಯ್ಮೆಂಟ್ಗೆ ಮತ್ತೆ ಇನ್ಫಾರ್ಮಲ್ ನಿಂದ ಫಾರ್ಮಲ್ ವರ್ಕ್ಗೆ ಹೋಗ್ಲೇಬೇಕು. ಆದ್ರೆ ಭಾರತ ಈ ಪ್ಯಾಟರ್ನ್ಸ್ ಗಳನ್ನ ಮುರಿತಾ ಇದೆ. ಅಂದ್ರೆ ಅಗ್ರಿಕಲ್ಚರ್, ಈ ನಾವು ವ್ಯವಸಾಯ ಅಂತ ಏನ್ ಹೇಳ್ತೀವಿ ಅದನ್ನೇ ತಗೊಳ್ಳಿ, ಅಲ್ಲಿ ಎಂಪ್ಲಾಯ್ಮೆಂಟ್ ಕಡಿಮೆ ಆಗೋ ಬದಲು ಏನಾಗ್ತಿದೆ ನಿಜವಾಗ್ಲೂ ಕೂಡ ಬೆಳೀತಾ ಇದೆ. 2017 ಮತ್ತೆ 2018 ನಾವು ನೋಡಿದಾಗ ಮತ್ತೆ 2023 ಮತ್ತೆ 2024 ನಡುವೆ 185 ಮಿಲಿಯನ್ ಇಂದ 215 ಮಿಲಿಯನ್ ವರ್ಕರ್ಸ್ಗೆ ಇದು ಬದಲಾಗಿರೋದು. ಅಂದ್ರೆ ಗ್ರಾಂಟೆಡ್ ಸೆಕ್ಟರ್ ಕಾಲಕ್ರಮೇಣ ಪ್ರಕಾರ ಹೆಚ್ಚು ಕಾಂಪ್ಲೆಕ್ಸ್ ಆಗ್ತಿದೆ ಅಂತ. ಇನ್ನು ಟ್ರೆಡಿಷನಲ್ ಕ್ರಾಪ್ ಕಲ್ಟಿವೇಶನ್ ಅಲ್ಲಿ ನಾವು ನೋಡಿದಾಗ 2% ಗ್ರೋತ್ ನಲ್ಲಿ ಸ್ಟ್ಯಾಂಗೇಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಹಾಗೇನೆ ಒಂದು ಲೈಫ್ ಸ್ಟಾಕ್, ಈಗ ನಾವು ಜೀವನ ನಡೆಸಬೇಕಾದ್ರೆ ಫಾರ್ಮಿಂಗ್ ನಾವು ತಗೊಂಡಾಗ 7% ಇರುತ್ತೆ. ಮತ್ತೆ ಫಿಶರೀಸ್ ಅಂತ ಏನ್ ಹೇಳ್ತೀವಿ ಅದು 8.3% ರೇಟ್ ಅಲ್ಲಿ ಬೂಮ್ ಆಗ್ತಿದೆ. ಇನ್ನು ಈ ರೈತರು ತಾವು ಮಾಡೋದನ್ನ ಡೈವರ್ಸಿಫೈ ಮಾಡ್ತಿದ್ದಾರೆ ಕೂಡ, ಆದ್ರೆ ಕ್ರೂಷಿಯಲಿ ಅವರು ಅಗ್ರಿಕಲ್ಚರ್ ನಿಂದ ಹೊರಗಡೆ ಸಾಕ್ತಾನೆ ಇಲ್ಲ. ಹಾಗೇನೆ ರೆಗ್ಯುಲರ್ ನಾನ್ ಕಾಂಟ್ರಾಕ್ಚುಯಲ್ ವರ್ಕ್ ನ ನೋಡಿದಾಗ ಸ್ಟಡಿ ಸ್ಟ್ರೀಮ್ ಕ್ರಿಯೇಟ್ ಮಾಡ್ಕೊಳ್ಳೋ ಬದಲು ಈಗ ನಮ್ಮ ಹತ್ರ ಈ ಒಂದು ಕಾಂಟ್ರಾಕ್ಟ್ ವರ್ಕರ್ಸ್ ನಾವು ನೋಡಿದಾಗ ಅದ್ರ ನಂಬರ್ಸ್ ಜಾಸ್ತಿ ಆಗ್ತಾನೆ ಇದೆ. 2018 ಮತ್ತೆ 2024 ನಡುವೆ ಭಾರತದ ಒಂದು ನಾನ್ ಕಾಂಟ್ರಾಕ್ಚುಯಲ್ ಜಾಬ್ಸ್ ನ ನೋಡಿದಾಗ ಕೇವಲ 5.1% ರೇಟ್ ಅಲ್ಲಿ ಬೆಳೆದಿದೆ. ಇದಕ್ಕೆ ನಾವು ಕಂಪೇರ್ ಮಾಡಿದ್ರೆ ನಮ್ಮ ಒಂದು ಕಾಂಟ್ರಾಕ್ಟ್ ಜಾಬ್ಸ್ 2 ಪಟ್ಟು ಹೆಚ್ಚಾಗಿದೆ ಅಂತ 11.6% ರೇಟ್ ಅಲ್ಲಿ ಬೆಳೆದಿದೆ. ಕೇವಲ 6 ವರ್ಷಗಳಲ್ಲಿ ನಮ್ಮ ಎಕನಾಮಿಯಲ್ಲಿ ಈ ಒಂದು ಕಾಂಟ್ರಾಕ್ಟ್ ಜಾಬ್ಸ್ ಗಳ ಸಂಖ್ಯೆ ಹೆಚ್ಚು ಕಡಿಮೆ ಡಬಲ್ ಆಗಿದೆ ಅಂತ ಇಲ್ಲೇ ಗೊತ್ತಾಗುತ್ತೆ ನೋಡಿ. ಈಗ ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಸೆಕ್ಟರ್ ಗಳ ನಡುವೆ ಗ್ಯಾಪ್ ನ ನಾವು ಹೇಗೆ ತುಂಬಬಹುದು? ಎಜುಕೇಶನ್ ಇವೆರಡರ ನಡುವಿನ ಒಂದು ದೊಡ್ಡ ಬ್ರಿಡ್ಜ್ ಆಗಿರ್ಬೇಕು ನೋಡಿ. ಡೇಟಾ ಇದು ಒಂದು ವರ್ಕ್ ಆಗುತ್ತೆ ಅಂತ ತೋರಿಸುತ್ತೆ, ಆದ್ರೆ ಕೇವಲ ತುಂಬಾ ಅರ್ಧದಲ್ಲಿ ಮಾತ್ರ. ಒಂದು ಕಡೆ ಎಜುಕೇಶನ್ ನಿಮ್ಮ ಒಂದು ಜಾಬ್ ಪ್ರೊಸ್ಪೆಕ್ಟ್ಸ್ ಏನಿರುತ್ತೆ ಅದನ್ನ ಗಣನೀಯವಾಗಿ ಇಂಪ್ರೂವ್ ಮಾಡುತ್ತೆ. ಅಂದ್ರೆ ದುಬೆ ಮತ್ತೆ ಭಂಡಾರಿ ಪ್ರಕಾರ ಈ ಒಂದು ಕಾಲೇಜ್ ಗ್ರಾಜ್ಯುಯೇಟ್ಸ್ 7% ಆನ್ಯುವಲ್ ಜಾಬ್ ಗ್ರೋತ್ ಅನ್ನ ಕಂಡಿದ್ದಾರೆ ಅಂತೆ. ಇನ್ನು ಎಜುಕೇಶನ್ ಇಲ್ದವರ ಈ ಒಂದು 0.4% ಗೆ ಹೋಲಿಸಿದ್ರೆ ಅಡ್ಮಿನಿಸ್ಟ್ರೇಟರ್ಸ್ ಅಂಡ್ ಮ್ಯಾನೇಜರ್ಸ್ ತರಹದ ಒಂದು ಎಲೈಟ್ ಜಾಬ್ 6.72% ಈ ಒಂದು ಆನ್ಯುವಲಿ ಬೆಳೆದಿದ್ದಾರೆ ಅಂತ. ಅಂದ್ರೆ ಲೇಬರ್ಸ್ ಹಾಗೇನೆ ಒಂದು ಅನ್ಸ್ಕಿಲ್ಡ್ ಕ್ಯಾಟಗರಿಯಲ್ಲಿನ ಜಾಬ್ ಕೇವಲ 2.06% ಬೆಳೆದಿದೆ. ಇನ್ನು ಎಜುಕೇಶನ್ ಸ್ಪಷ್ಟವಾಗಿ ಬೆಟರ್ ಲೈಫ್ಗೆ ದಾರಿ ಕೊಡ್ತಾ ಇದೆ ಅಂತ. ಆದ್ರೆ ಇಲ್ಲೊಂದು ಕ್ರೂರವಾದ ಟ್ವಿಸ್ಟ್ ಇದೆ ನೋಡಿ. ಎಜುಕೇಶನ್ ನೆಸೆಸರಿ ಅಂದ್ರೆ ವಿದ್ಯಾಭ್ಯಾಸ ಅವಶ್ಯಕತೆ ಇದ್ರೂ ಕೂಡ ಒಂದು ಒಳ್ಳೆ ಲೈಫ್ಗೆ ಸಫಿಶಿಯಂಟ್ ಅಲ್ಲ ನೋಡಿ. ಹಲವಾರು ಬೆಸ್ಟ್ ಕಾಲೇಜಲ್ಲಿ ಗ್ರಾಜ್ಯುಯೇಟ್ ಆಗಿರೋರು ಇನ್ನೂ ಕೂಡ ಇನ್ಫಾರ್ಮಲ್ ಸೆಕ್ಟರ್ ನಲ್ಲೇ ಉಳಿದ್ಬಿಡ್ತಾರೆ ನೋಡಿ. ಇಂಜಿನಿಯರಿಂಗ್ ಇರುವಂತಹ ಎಷ್ಟೋ ಸ್ಟೂಡೆಂಟ್ಸ್ಗಳು ಟ್ಯಾಕ್ಸಿ ಡ್ರೈವರ್ ಆಗಿದ್ದಾರೆ ಅಥವಾ MBA ಮಾಡ್ಕೊಂಡಿರೋರು ಕಾಲ್ ಸೆಂಟರ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಇವರು ತಮ್ಮ ಒಂದು ಎಜುಕೇಶನ್ ಹಾಗೆ ತಾನು ಪ್ರಾಮಿಸ್ ಮಾಡಿದ ಬೆನಿಫಿಟ್ಸ್ ಗಳನ್ನ ಡೆಲಿವರ್ ಮಾಡಿದಂತಹ ಜನ, ಆದ್ರೂ ಕೂಡ ತಮ್ಮ ಜೀವನಕ್ಕೆ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಿದ್ದಾರೆ, ಅದು ಕೂಡ ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ. ಇನ್ನು ಈ ಒಂದು ವಿದ್ಯಾಭ್ಯಾಸ ಏನಿದೆ ಅದನ್ನ ಎಂಪ್ಲಾಯ್ಮೆಂಟ್ ಆಗಿ ಟ್ರಾನ್ಸ್ಲೇಟ್ ಮಾಡುವಂತ ವಿಷಯಕ್ಕೆ ಬಂದಾಗ ಈ ಒಂದು ಇನ್ಇಕ್ವಾಲಿಟೀಸ್ ಅಂತ ಏನ್ ಹೇಳ್ತೀವಿ ಅದು ಖಂಡಿತವಾಗ್ಲೂ ತಲೆ ಎತ್ತುತ್ತೆ ನೋಡಿ. ಅಪ್ಪರ್ ಕ್ಯಾಸ್ಟ್ ಉದಾಹರಣೆಗೆ ಒಂದು ಫಾರ್ಮಲ್ ಎಂಪ್ಲಾಯ್ಮೆಂಟ್ ನ ಡಾಮಿನೇಟ್ ಮಾಡುತ್ತೆ. ಹಾಗೇನೆ ಈ ಒಂದು SC/ST ವರ್ಕರ್ಸ್ ನಾವು ನೋಡಿದಾಗ ಅವ್ರಿಗೆ ಎಲ್ಲಾ ಕಡೆನೂ ಕೂಡ ಬೇಗನೆ ಕೆಲಸ ಸಿಗತ್ತೆ ಕಂಪೇರ್ ಟು ಜನರಲ್ ಕ್ಯಾಟಗರಿ ಅಲ್ವಾ. ಅಂದ್ರೆ ಇಲ್ಲಿ ಓವರ್ ರೆಪ್ರೆಸೆಂಟೆಡ್ ಆಗಿದ್ದಾರೆ ಅಂತ. ನಿಮ್ಮ ಬರ್ತ್ ಮೂಲಕ ನಾವು ನೋಡಿದಾಗ ನಿಮ್ಮ ಅಬಿಲಿಟೀಸ್ಗಳು ಅಷ್ಟೇ ನಿಮ್ಮ ಒಂದು ಟ್ರಾಜೆಕ್ಟರಿಯನ್ನ ಡಿಟರ್ಮೈನ್ ಮಾಡುತ್ತೆ. ಮುಖ್ಯವಾದ ಕೆಲಸಗಳನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ನಮ್ಮ ಈ ಒಂದು ನಿರಂತರ ಕಷ್ಟವನ್ನ ನೋಡಿದಾಗ ಯಾವ್ದು ವಿವರಿಸುತ್ತೆ ಹೇಳಿ? ಒಂದು ದೊಡ್ಡ ಕಾರಣ ಏನ್ ಗೊತ್ತಾ? ಅಂದ್ರೆ ವಾದವ್ಯೋಗ್ಯವಾಗಿ ನಾವು ನೋಡಿದಾಗ ನಮ್ಮ ಒಂದು ಪ್ರೊಡಕ್ಟಿವಿಟಿಯನ್ನ ಬೆಳೆಸ್ತಿಲ್ಲ ಅನ್ನೋ ಸತ್ಯ ಇಲ್ಲಿ ಗೊತ್ತಾಗತ್ತೆ ನೋಡಿ. ಪ್ರೊಡಕ್ಟಿವಿಟಿ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಒಂದು ವರ್ಕರ್ಸ್ ಎಫಿಷಿಯನ್ಸಿಯ ಒಂದು ಮೆಷರ್. ಅವ್ರ ಕೆಲಸ ಮಾಡೋ ಪ್ರತಿ ಗಂಟೆಗೂ ಕೂಡ ಎಷ್ಟು ಒಂದು ಔಟ್ಪುಟ್ ಅನ್ನ ಜನರೇಟ್ ಮಾಡಬಲ್ಲರು ಅನ್ನೋದ್ರಿಂದ ಅಳಿಯಲಾಗತ್ತೆ. ಇನ್ನು ದೇಶಗಳು ಈ ಒಂದು ಪ್ರೊಡಕ್ಟಿವಿಟಿಯಲ್ಲಿ ಬೆಳೆದಾಗ ಅವು ಅದೇ ಸಂಖ್ಯೆಯ ಒಂದು ವರ್ಕರ್ಸ್ ಗಳಿಂದ ಹೆಚ್ಚು ಕ್ರಿಯೇಟ್ ಮಾಡುತ್ತೆ ಕೂಡ. ಹೀಗಾದಾಗ ಆ ವರ್ಕರ್ಸ್ ಒಂದು ಹೈ ವೇಜಸ್ ಕೂಡ ಕಮಾಂಡ್ ಮಾಡ್ತಾರೆ. ಅಂದ್ರೆ ಈ ಒಂದು ಅಬಿಲಿಟಿಯಲ್ಲಿ ನಮ್ಗೆ ಜಾಸ್ತಿ ಒಂದು ದಿನಗೂಲಿನ ಕೊಡಿ ಅಂತ ಕಮಾಂಡ್ ಮಾಡ್ತಾರೆ.
ಅದಕ್ಕೋಸ್ಕರನೇ ಭಾರತ ಕಳೆದ ಹಲವು ವರ್ಷಗಳಿಂದ ಈ ಒಂದು ಸ್ಟ್ಯಾಂಗೆಂಟ್ ವೇಜಸ್ ಅಂತ ಏನ್ ಹೇಳ್ತೀನಿ ಅದನ್ನ ಕಂಡಿರೋದು ಅಷ್ಟೊಂದು ಖಂಡನೀಯ ಆಗಿದೆ ಅಂತ ಗೊತ್ತಾಗುತ್ತೆ. ನೋಡಿ, ನಾವು 6 ವರ್ಷಗಳಲ್ಲಿ 100 ಮಿಲಿಯನ್ ಜಾಬ್ಸ್ ಅನ್ನ ಆಡ್ ಮಾಡಿದ್ರು ಕೂಡ ಒಮ್ಮೆ ನೀವು ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡಿದ್ರೆ ಈ ಒಂದು ಇಂಡಿವಿಜುವಲ್ ವರ್ಕರ್ಸ್ ಏನಿರ್ತಾರೆ ಅವರು ಅರ್ಧ ದಶಕದ ಹಿಂದೆ ಇದ್ದದಕ್ಕಿಂತ ಹೆಚ್ಚು ಕಡಿಮೆ ಉತ್ತಮ ಸ್ಥಿತಿಯಲ್ಲಿಲ್ಲ ಅಂತ ಗೊತ್ತಾಗುತ್ತೆ. ಬೇಸಿಕಲಿ ಭಾರತದ ಒಂದು ಪ್ರೊಡಕ್ಟಿವಿಟಿ ಹೆಚ್ಚಿದೆ ಅನ್ನೋದು ವರ್ಕರ್ಸ್ ನ ಆಡ್ ಮಾಡ್ತಿದೆ ಅಂತ ಗೊತ್ತಾಗುತ್ತೆ. ಆದ್ರೆ ನಮ್ಮ ಒಂದು ಜಾಬ್ಸ್ ಗಳ ಕ್ವಾಲಿಟಿ ಅದೇ ರೀತಿ ಉಳಿದಿದೆ ಅನ್ನೋದು ಕೂಡ ಈ ಒಂದು ಪಿಕ್ಚರ್ ನಿಂದ ಗೊತ್ತಾಗುತ್ತೆ. ಐಡಿಯಲಿ ನಾವು ನೋಡಿದಾಗ ನಮ್ಮ ಒಂದು ಎಕನಾಮಿ ಈ ಒಂದು ಬೆಳೆದ ರೀತಿಯಲ್ಲಿ ಕೂಡ ನಾವು ಇನ್ನೂ ಹೆಚ್ಚು ಒಂದು ಹೈ ಕ್ವಾಲಿಟಿ ಜಾಬ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಆಗ ಮಾತ್ರ ಇವತ್ತು ಆಡ್ ಮಾಡೋ ಎಲ್ಲಾ ಹೊಸ ವರ್ಕರ್ಸ್ ತಮ್ಮ ಒಂದು ಕರಿಯರ್ಸ್ ಅಲ್ಲಿ ಬೆಳೆದ ಹಾಗೆ ಅಡ್ವಾನ್ಸ್ಮೆಂಟ್ಗೆ ತುಂಬಾನು ಕೂಡ ರೂಮ್ ಇದ್ದೇ ಇರುತ್ತೆ. ದುಃಖದ ವಿಷಯ ಅಂತಂದ್ರೆ ನಾವು ಹಾಗೆ ಮಾಡ್ತಿಲ್ಲ. ಇದರ ಪರಿಣಾಮವಾಗಿ ನಮ್ಮ ಹೆಚ್ಚಿನ ವರ್ಕರ್ಸ್ ಡೆಡ್ ಎಂಡ್ ರೋಲ್ಸ್ ಗಳಲ್ಲಿ ಸ್ಟಕ್ ಆಗಿದ್ದಾರೆ. ನೋಡಿ, ಇದೆಲ್ಲವೂ ನಮ್ಮ ಎಕನಾಮಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದರ ಒಂದು ಕಾಂಪ್ಲಿಕೇಟೆಡ್ ಪಿಕ್ಚರ್ಸ್ ಅನ್ನ ತೋರಿಸುತ್ತೆ. ಭಾರತದ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಮ್ಯಾನೇಜ್ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ನಿಜ ಹೇಳ್ಬೇಕು ಅಂತಂದ್ರೆ ಅದು ತುಂಬಾನೇ ರ್ಯಾಪಿಡ್ ಆಗಿ ಬಂದಿದೆ. ನೋಡಿ, ಈಗ ಅಂದ್ರೆ ಎಕನಾಮಿ ಸೆಕ್ಯೂರಿಟಿ ಮತ್ತೆ ಅಡ್ವಾನ್ಸ್ಮೆಂಟ್ ಒದಗಿಸಿರೋ ಒಂದು ವರ್ಕ್ ನ ಕ್ರಿಯೇಟ್ ಮಾಡೋದು ನಮಗೆ ಕಷ್ಟ ಆಗುತ್ತೆ ಅನ್ನೋದು ಇದರಿಂದನೇ ಗೊತ್ತಾಗ್ತಿರೋದು. ನೋಡಿ, ನಮ್ಮ ಎಕನಾಮಿಯನ್ನು ನಾವು ನೋಡಿದಾಗ ಆಕ್ಟಿವಿಟಿ ಇಲ್ಲದೆ ಇರುವಂತಹ ಒಂದು ಅಡ್ವಾನ್ಸ್ಮೆಂಟ್ ಇಂದ ಗುರುತಿಸಲ್ಪಡಲಾಗುತ್ತೆ. ಹೆಚ್ಚಿನ ಭಾರತೀಯರು ತಮ್ಮ ಒಂದು ಪೂರ್ತಿ ಕರಿಯರ್ಸ್ ಬೇರೆ ಬೇರೆ ಒಂದು ಫಾರ್ಮ್ಸ್ ಆಫ್ ಇನ್ಸೆಕ್ಯೂರಿಟಿ ಏನಿರುತ್ತೆ ಅದ್ರ ನಡುವೆ ಚೂಸ್ ಮಾಡೋದ್ರಲ್ಲೇ ಕಳೀತಾ ಇದ್ದಾರೆ. ಇನ್ನು ಅಬ್ರಹಂ ಹಾಗೆ ಒಂದು ಕೇಸರ್ ಡಾಕ್ಯುಮೆಂಟ್ ಮಾಡಿರುವಂತಹ ಒಂದು ಕಾನ್ಸ್ಟೆಂಟ್ ಚರ್ನ್ ಅಲ್ಲಿ ನಾವು ನೋಡಿದಾಗ ಇಂಡಿವಿಜುವಲ್ಸ್ ತಮ್ಮ ಒಂದು ಎಕನಾಮಿಕ್ ಫೇಟ್ ಅಂದ್ರೆ ಈ ಒಂದು ಹಣೆ ಬರದಲ್ಲಿ ಯಾವುದೇ ಚೇಂಜ್ ಇಲ್ಲ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಯಾವುದು ಕೈಗೆ ಸಿಗುತ್ತೋ, ಯಾವುದು ಒಂದು ಸದ್ಯಕ್ಕೆ ದುಡ್ಡು ಕೊಡುತ್ತೋ ಆ ಕೆಲಸನ ಅಕ್ಸೆಪ್ಟ್ ಮಾಡ್ಕೊಳ್ತಿದ್ದಾರೆ. ಇನ್ನು ದೂಬೆ ಅಂಡ್ ಭಂಡಾರಿ ಅಳಿಯುವಂತಹ ಒಂದು ಅಗ್ರಿಗೇಟ್ ಗ್ರೋತ್ ಜೊತೆಗೆ ತುಂಬಾ ಸಹಬಾಳ್ವೆ ನಡೆಸತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಮೊದಲಿಗಿಂತ ಹೆಚ್ಚು ಜನರಿಗೆ ಜಾಬ್ಸ್ ಏನೋ ಇದೆ, ಆದ್ರೆ ಅವ್ರು ಹೆಚ್ಚಾಗಿ ಈ ಒಂದು ಪೂರ್ ಕ್ವಾಲಿಟಿ ಅಂದ್ರೆ ತುಂಬಾ ಕಡಿಮೆ ಕ್ವಾಲಿಟಿ ವರ್ಕ್ ನಲ್ಲೇ ಸ್ಟಕ್ ಆಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ನೋಡಿ, ಈ ಒಂದು 2 ಟ್ರ್ಯಾಕ್ ಎಕನಾಮಿನ ನಾವು ನೋಡಿದಾಗ ಆಧುನಿಕ ಭಾರತದ ಹಲವಾರು ಪಜಲ್ ಗಳನ್ನ ವಿವರಿಸುತ್ತೆ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಕೋಟ್ಯಾಂತರ ಜನ ಕೆಲವು ಸರ್ಕಾರಿ ಜಾಬ್ಸ್ ಗಳಿಗಾಗಿ ಹತಾಶವಾಗಿ ಕಾಂಪೀಟ್ ಮಾಡೋದನ್ನ ನಿಲ್ಲಿಸ್ತಾರಾ ಅಥವಾ ಮುಂದುವರಿಯುತ್ತಾ ಅನ್ನೋದು ಕೂಡ ನಮಗ್ ಚೆನ್ನಾಗಿ ಗೊತ್ತಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ಅಥವಾ ಪೋಷಕರು ಕೂಡ ಏನ್ ಮಾಡ್ತಾರೆ, ಸರ್ಕಾರಿ ಕೆಲಸನ ತಗೋ ಅಂತ ತುಂಬಾ ಅವ್ರಿಗೆ ಪ್ರೆಷರ್ ಕೊಡ್ತಾರೆ. ಇನ್ನು ಈ ಒಂದು ಮ್ಯಾರೇಜ್ ಪ್ರಾಸ್ಪೆಕ್ಟ್ಸ್ ಅನ್ನ ನಾವು ನೋಡಿದಾಗ ಎಷ್ಟೇ ಕಷ್ಟವಾಗಿದ್ರು ಕೂಡ ಸ್ಟಡಿ ಜಾಬ್ಸ್ ಇರೋರನ್ನೇ ಹುಡ್ಕೊಂಡು ಅವ್ರಿಗೆ ಮದುವೆ ಮಾಡ್ಕೊಡ್ತಾರೆ. ಅಥವಾ ಜನ ಏನ್ ಮಾಡ್ತಾರೆ, ಸ್ಟೆಬಿಲಿಟಿ ಇದ್ರೆ ಸಾಕು ಅಂತ ಯೋಚನೆ ಮಾಡ್ತಿರ್ತಾರೆ. ಇನ್ನು ಡೆಡ್ ಎಂಡ್ ಜಾಬ್ಸ್ಗಳು ವರ್ಷಾನುಗಟ್ಲೆ ಖುಷಿಯಾಗಿ ಮಾಡೋದಕ್ಕಿಂತ ಹೆಚ್ಚಾಗಿ ಕೆಲಸ ಸಿಕ್ಕರೆ ಸಾಕು, ನನಗೆ ದುಡ್ಡು ಬಂದ್ರೆ ಸಾಕು ಅಂತ ಎಷ್ಟೋ ಜನ ಕಾಂಪ್ರಮೈಸ್ ಆಗ್ತಾರೆ. ಇನ್ನು ಭಾರತ ಒಂದು ಫಾರ್ಮಲ್ ಎಕನಾಮಿಯನ್ನ ಎಕ್ಸ್ಪ್ಯಾಂಡ್ ಮಾಡೋ ಅಥವಾ ಒಂದು ಇನ್ಫಾರ್ಮಲ್ ಎಂಪ್ಲಾಯ್ಮೆಂಟ್ ಕಂಡೀಷನ್ಸ್ ಏನಿರುತ್ತೆ ಅದನ್ನ ಡ್ರಾಮ್ಯಾಟಿಕಲಿ ಇಂಪ್ರೂವ್ ಮಾಡುವಂತಹ ದಾರಿಯನ್ನ ಕಂಡು ಹಿಡಿಯೋರ್ಗು ಕೂಡ ನಾವು ಎಷ್ಟು ಕೆಲಸವನ್ನ ಕ್ರಿಯೇಟ್ ಮಾಡಿದ್ರು ನೂರಾರು ಅಂದ್ರೆ ಕೋಟ್ಯಾಂತರ ಜನ ಈ ಒಂದು ಸರ್ವೈವಲ್ ಮೋಡ್ ನಲ್ಲೇ ಉಳಿಬೇಕಾಗತ್ತೆ. ಅಂದ್ರೆ ಬದುಕೋದಕ್ಕೆ ಸ್ವಲ್ಪ ಕೆಲಸ ಇದ್ರೂ ಸಾಕು, ಸ್ವಲ್ಪ ದುಡ್ಡಿದ್ರೆ ಸಾಕು ಅಂತ ಕಾಂಪ್ರಮೈಸ್ ಮಾಡುವಂತಹ ಜೀವನವನ್ನೇ ನಾವೆಲ್ಲರೂ ಕೂಡ ನಡೆಸಬೇಕಾಗತ್ತೆ. ಈಗ ಮುಂದಿನ ಸ್ಟೋರಿಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೀಗ ತನ್ನ ಒಂದು ಮಂತ್ಲಿ ಬುಲೆಟ್ ಏನಿರುತ್ತೆ ಅದನ್ನ ರಿಲೀಸ್ ಮಾಡಿದೆ. ನೋಡಿ, ಅದರೊಳಗೆ ನಾವು ನೋಡಿದಾಗ ಅಡಗಿದ್ದು ಒಂದು ಫ್ಯಾಸಿನೇಟಿಂಗ್ ರಿಸರ್ಚ್ ಪೇಪರ್. ಅದರ ಹೆಸರು ಡ್ರೈವರ್ಸ್ ಆಫ್ CD ಇಶ್ಯೂಯೆನ್ಸ್ ಅಂತ, ಅಂಡ್ ಎಂಪಿರಿಕಲ್ ಅಸೆಸ್ಮೆಂಟ್ ಅಂತ ಗೊತ್ತಾಗುತ್ತೆ. ಈಗ ರಿಸರ್ಚರ್ಸ್ ಕಂಡು ಹಿಡಿದಿದ್ದು ಹೀಗೆ, ಈಗ ಹೈಯರ್ ಕ್ರೆಡಿಟ್ ಗ್ರೋತ್ ಜೊತೆಗೆ ಒಂದು ಟೈಟ್ ಸಿಸ್ಟಮ್ ಏನಿರುತ್ತೆ ಅಂದ್ರೆ ಲಿಕ್ವಿಡಿಟಿ ಈ ಒಂದು CD ಇಶ್ಯೂಯೆನ್ಸ್ ನ ಎಂಕರೇಜ್ ಮಾಡುತ್ತೆ ಅಂತ. ಹಾಗೇನೆ ನಾವು ನೋಡಿದಾಗ ಈ ಒಂದು ಇನ್ಕ್ರೀಸ್ ಇನ್ ಮಾರ್ಕೆಟ್ ವಾಲಿಟಿಲಿಟಿ CD ಇಶ್ಯೂಯೆನ್ಸ್ ನ ಡಿಕ್ರೀಸ್ ಮಾಡುತ್ತೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಹಾಗಿದ್ರೆ ಅದೆಲ್ಲದರ ಅರ್ಥವೇನು ಅಂತ ನಮ್ಗೆ ಆಶ್ಚರ್ಯವಾಗ್ತಿದ್ರೆ ನೀವೊಬ್ರು ಮಾತ್ರ ಅಲ್ಲ, ನನಗೂ ಕೂಡ ಇದ್ರ ಬಗ್ಗೆ ಬೇಕಾದಷ್ಟು ಪ್ರಶ್ನೆಗಳಿದೆ. ನೋಡಿ, ನೀವೆಲ್ಲರೂ CD ಅಂದ್ರೆ ಏನು ಅಂತ ತಲೆ ಕೆಡ್ಸ್ಕೊಳ್ತಿರ್ಬೋದು. ನಾನ್ ನಿಮ್ಗೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಹೇಳ್ತೀನಿ. ಆದ್ರೆ ಈ ಒಂದು ಬ್ಯಾಂಕ್ಸ್ ನಮ್ಗೆ ಒಂದು ಲೆಂಡ್ ಮಾಡೋಕೆ ಬೇಕಾದ ಎಲ್ಲಾ ಹಣವನ್ನ ಹೇಗೆ ಹುಡುಕುತ್ತೆ ಮತ್ತೆ ಅದು ಹೇಗೆ ಶಿಫ್ಟ್ ಆಗ್ತಿರ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೊಂದು ಗ್ರೇಟ್ ಎಂಟ್ರಿ ಪಾಯಿಂಟ್ ಅಂತ ನಮಗ್ ಗೊತ್ತಾಗ್ಬೇಕು. ಸಿಡಿಗಳಂದ್ರೆ ಏನು? ವೆರಿ ಸಿಂಪಲ್. CD ಅಂದ್ರೆ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅಂತ ಹೇಳ್ತೀವಿ. ಪೇಪರ್ ಸಿಡಿಗಳನ್ನ ಒಂದು ನೆಗೋಷಿಯಬಲ್ ಅನ್ಸೆಕ್ಯೂರ್ಡ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಅಂತ ಏನ್ ಹೇಳ್ತಾರೆ. ಇದು ಇಶ್ಯೂಡ್ ಬೈ ಬ್ಯಾಂಕ್ಸ್ ಆಸ್ ಅ ಪ್ರಾಮಿಸರಿ ನೋಟ್ ಅಗೇನ್ಸ್ಟ್ ಫಂಡ್ಸ್ ಡೆಪಾಸಿಟೆಡ್ ಫಾರ್ ಅ ಮೆಚುರಿಟಿ ಪೀರಿಯಡ್ ಅಪ್ ಟು 1 year ಅಂತ ವಿವರಿಸುತ್ತೆ. ನೋಡಿ, ನಮಗ್ ಗೊತ್ತು ಆ ಎಕ್ಸ್ಪ್ರೆಷನ್ ಕೇಳಿದ ಮೇಲೂ ಕೂಡ ನಿಮ್ಗೆ ಬಹುಶಃ ಇನ್ನೂ ಹೆಚ್ಚು ಕನ್ಫ್ಯೂಸ್ ಆಗಿ ಹೋಗ್ತೀರಾ. ನೋಡಿ, ಸಿಡಿಗಳನ್ನ ನೋಡಿದಾಗ ಬ್ಯಾಂಕ್ಸ್ ಗಳಿಗೆ ಕ್ಯಾಶ್ ಬೇಕಾದಾಗ ಅಂದ್ರೆ ದುಡ್ಡು ಬೇಕಾದಾಗ ಬರೆಯುವಂತಹ ಒಂದು IOUs ಅಂದ್ರೆ
ಸಾಲ ಪತ್ರಗಳು ಅಂತ ಅನ್ಕೊಳ್ಳಿ. HDFC ಬ್ಯಾಂಕ್ಗೆ ಬೇಗನೆ ಒಂದು 100 ಕೋಟಿ ಬೇಕು ಅಂತ ಅನ್ಕೊಳ್ಳಿ. ಆಗೇನ್ ಮಾಡುತ್ತೆ, ರೆಗ್ಯುಲರ್ ಡೆಪಾಸಿಟರ್ಸ್ ಅಷ್ಟು ಕ್ಯಾಶ್ ತಗೊಂಡು ಬರೋದಕ್ಕೆ ವಾರಗಟ್ಲೆ ಹಿಡಿಬಹುದು ಅಲ್ವಾ. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅರ್ಜೆಂಟ್ ಅಲ್ಲಿ ಅವರು ಒಂದು ಸಿಡಿನ ಇಶ್ಯೂ ಮಾಡ್ಬೋದು. 6 ತಿಂಗಳ ನಂತರ ಹೆಚ್ಚುವರಿಯಾಗಿ ಏನಿಲ್ಲ ಅಂದ್ರೂ ಕೂಡ 8 ಕೋಟಿ ಇಂಟ್ರೆಸ್ಟ್ ಜೊತೆಗೆ 100 ಕ್ರೋರ್ಸ್ ಏನಿರುತ್ತೆ ಅದನ್ನ ವಾಪಸ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡ್ಬೇಕಾಗತ್ತೆ ಅವರು. ನೋಡಿ, ಮ್ಯೂಚುವಲ್ ಫಂಡ್ಸ್, ಇನ್ಶೂರೆನ್ಸ್ ಕಂಪನಿಗಳು ಮತ್ತೆ ಬೇರೆ ಬ್ಯಾಂಕ್ಸ್ಗಳು ಈ ಸಿಡಿಸ್ ಗಳನ್ನ ಕೊಳ್ಳಬಹುದು. ಯಾಕೆ ಅಂತಂದ್ರೆ ಅವು ಇಂಟ್ರೆಸ್ಟ್ ಅಂದ್ರೆ ಬಡ್ಡಿನ ಆಫರ್ ಮಾಡ್ತವೆ. ಮತ್ತೆ ಸುಮ್ನೆ ಯಾರು ಕೂಡ ದುಡ್ಡು ಒಂದ್ ಕಡೆ ಐಡಲ್ ಆಗಿರೋದಕ್ಕಿಂತ ಅದಕ್ಕೆ ಬಡ್ಡಿ ಬರ್ತಿದೆ ಅಂದ್ರೆ ಬೆಟರ್ ಅಲ್ವಾ ಅಂತಾನೆ ಯೋಚನೆ ಮಾಡೋದು ಅಲ್ವಾ. ಬ್ಯಾಂಕ್ಸ್ಗಳು ಕೂಡ ಇದೇ ದಾರಿನ ಹಿಡ್ಕೊಳ್ಳೋದು. ಈಗ ಸಿಡಿಗಳು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ನ ನೋಡಿದಾಗ ಇದ್ರ ಜೊತೆನೆ ಆಗಿರತ್ತೆ. ಅಂದ್ರೆ ನೀವು ಅದನ್ನ ಹಿಡ್ಕೊಳ್ಬೇಕಾಗಿಲ್ಲ, ಅವು ಒಂದು ಟ್ರೇಡಬಲ್ ಆಗಿರತ್ತೆ. ನೀವೊಂದು ಸಿಡಿ ಕೊಂಡು ಅದು ಮೆಚೂರ್ ಆಗೋಕೆ ಮುಂಚೆ ನಿಮ್ಗೆ ದುಡ್ಡು ಬೇಕಾದ್ರೆ ನೀವು ಅದನ್ನ ಮಾರ್ಕೆಟ್ ನಲ್ಲಿ ಬೇರೆಯವ್ರಿಗೆ ಮಾರಾಟ ಮಾಡಬಹುದು. ಬ್ಯಾಂಕು ನಿಮ್ಗೆ ಬದಲು ಅವ್ರಿಗೆ ರೀಪೇ ಮಾಡಬಹುದು. ಮತ್ತು ಹಲವು ಒಂದು ಅನ್ಸೆಕ್ಯೂರ್ಡ್ ಕೂಡ ಆಗಿರತ್ತೆ. ನೋಡಿ, ನೀವು ತಗೊಂಡಿರುವಂತಹ ಒಂದು ಸಣ್ಣ ಲೋನ್ಗೆ ಬ್ಯಾಂಕ್ ನಿಮ್ಗೆ ಯಾವುದೇ ಒಂದು ಕೊಲ್ಯಾಟ್ರಲ್ ಕೊಡ್ತಿಲ್ಲ, ಅವರು ವಾಪಸ್ ಪೇ ಮಾಡ್ತಾರೆ ಅಂತ ನೀವು ಕೂಡ ನಂಬಿಕೆನ ಇಡಬೇಕು. ಇನ್ನು ಬ್ಯಾಂಕ್ಸ್ ಇವನ್ನ ಶಾರ್ಟ್ ಪೀರಿಯಡ್ಸ್ಗೆ ಟಿಪಿಕಲಿ 7 ದಿನಗಳಿಂದ 1 ವರ್ಷದವರೆಗೂ ಕೂಡ ಫಂಡ್ ನ ರೇಸ್ ಮಾಡೋದಕ್ಕೆ ಇಶ್ಯೂ ಮಾಡ್ತವೆ. ಇವೇನು ಕೂಡ ಒಂದು ಲಾಂಗ್ ಟರ್ಮ್ ಲೋನ್ಸ್ ಅಲ್ಲ, ಅವು ಕ್ರಂಚ್ ಸಮಯದಲ್ಲಿ ಒಂದು ಕ್ವಿಕ್ ಫಂಡಿಂಗ್ ಪಡೆಯೋದಕ್ಕೆ ಡಿಸೈನ್ ಮಾಡಿರುವಂತದ್ದು. ಈಗ ಸಿಡಿಗಳ ಅವಶ್ಯಕತೆನ ನಾವು ನೋಡಿದಾಗ ಬ್ಯಾಂಕ್ಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರಲ್ಲೇ ಇದೆ ನೋಡಿ. ಒಂದು ಬ್ಯಾಂಕ್ ಬೇಸಿಕಲಿ ಏನ್ ಮಾಡುತ್ತೆ, ಜನ ತಮ್ಮ ಒಂದು ಅಕೌಂಟ್ಸ್ ನಲ್ಲಿ ಇಡುವಂತಹ ಹಣವನ್ನ ತಗೊಂಡು ಅದನ್ನ ಲೆಂಡ್ ಔಟ್ ಮಾಡೋದ್ರಿಂದ ಆಪರೇಟ್ ಮಾಡುತ್ತೆ. ಆದ್ರೆ ಕೆಲವೊಮ್ಮೆ ಲೋನ್ಸ್ ಬೇಕು ಅನ್ನೋ ಜನ ಏನ್ ಮಾಡ್ತಾರೆ, ಬಿಸ್ನೆಸ್ ಗಳ ಸಂಖ್ಯೆಯನ್ನ ಮತ್ತೆ ಸೇವಿಂಗ್ಸ್ ಅಕೌಂಟ್ಸ್ ಅಲ್ಲಿ ಇರುವಂತಹ ಹಣ ಇಡೋ ಜನರಿಗಿಂತ ವೇಗವಾಗಿ ಬೆಳೆಯೋ ರೀತಿ ನೋಡ್ಕೊಳ್ತಾರೆ. ಅವಾಗ ಬ್ಯಾಂಕ್ಸ್ ಈ ಒಂದು ಲೆಂಡ್ ಮಾಡೋದಕ್ಕೆ, ಸಾಲವನ್ನ ಕೊಡಿಯೋದಕ್ಕೆ, ಒಂದು ಹಣ ಪಡೆಯೋ ಹೊಸ ದಾರಿಗಳನ್ನ ಹುಡುಕತ್ತೆ. ಅವುಗಳಲ್ಲಿ ಒಂದು ಸಿಡೀಸ್. ಈಗ ಆಗ್ತಿರೋದು ಅದೇ. RBI ಹೇಳೋ ಪ್ರಕಾರ ಬ್ಯಾಂಕ್ ಡೆಪಾಸಿಟರ್ಸ್ ಒಂದು ಆಲ್ಟರ್ನೇಟ್ ಅಸೆಟ್ಸ್ ಕಡೆಗೆ ಶಿಫ್ಟ್ ಆಗ್ತಿರೋದ್ರಿಂದ ಬ್ಯಾಂಕ್ಗಳಿಗೆ CASA ಅಂದ್ರೆ ಕರೆಂಟ್ ಅಕೌಂಟ್, ಸೇವಿಂಗ್ಸ್ ಅಕೌಂಟ್, ಈ ಒಂದು ಡೆಪಾಸಿಟ್ ಗ್ರೋತ್ ಅಲ್ಲಿ ಸ್ಲೋ ಡೌನ್ ಆಗ್ತಿದೆ ಅಂತ. ಬೇಸಿಕಲಿ ಈ ಒಂದು ಮ್ಯೂಚುವಲ್ ಫಂಡ್ಸ್, ಸ್ಟಾಕ್ಸ್ ಅಂಡ್ ಬೇರೆ ಇನ್ವೆಸ್ಟ್ಮೆಂಟ್ಸ್ ಉತ್ತಮ ಒಂದು ರಿಟರ್ನ್ ಆಫರ್ ಮಾಡ್ತಿರೋದ್ರಿಂದ ಜನರಿಗೆ ತಮ್ಮ ಒಂದು ರೆಗ್ಯುಲರ್ ಅಕೌಂಟ್ಸ್ ಅಲ್ಲಿ ದುಡ್ಡು ಇಡೋದ್ರಲ್ಲಿ ಹೆಚ್ಚು ಪಾಯಿಂಟ್ಸ್ ಕಾಣ್ತಿಲ್ಲ ಅಂತ. ಆದ್ರೆ ಅವ್ರಿಗೆ ಮನೆಗಳಾಗ್ಲಿ, ಕಾರ್ಸ್ ಗಳಾಗ್ಲಿ ಅಥವಾ ಬಿಸ್ನೆಸ್ ಗಳಿಗೆ ಲೋನ್ಸ್ ಗಳು ಖಂಡಿತವಾಗ್ಲೂ ಬೇಕೇ ಬೇಕು. ಇದಕ್ಕೋಸ್ಕರನಾದ್ರೂ ಅವರು ಬ್ಯಾಂಕ್ಗೆ ಬಂದೇ ಬರ್ತಾರೆ. ಇದು ಬ್ಯಾಂಕ್ಗಳಿಗೆ ಒಂದು ಕ್ಲಾಸಿಕ್ ಲಿಕ್ವಿಡಿಟಿ ಸ್ಕ್ವೀಸ್ ಸೃಷ್ಟಿ ಮಾಡುತ್ತೆ ನೋಡಿ. ಅವರ ಒಂದು ಚೀಪೆಸ್ಟ್ ಸೋರ್ಸ್ ಆಫ್ ಫಂಡಿಂಗ್ ಅಲ್ಲಿ ನಾವು ನೋಡಿದಾಗ ಅವ್ರು ಕೊಡುವಂತಹ ಒಂದು ಲೋನ್ಸ್ ನ ಕವರ್ ಮಾಡೋಕೆ ಇನ್ ಮುಂದೆ ಸಫಿಶಿಯಂಟ್ ಆಗಿಲ್ಲ ಅಂತ. ಹಾಗಾಗಿ ಬ್ಯಾಂಕ್ಗಳು ಈ ಒಂದು ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಫಂಡ್ಸ್ ಅನ್ನ ಹುಡುಕ್ಬೇಕಾಗತ್ತೆ. ಸಿಡೀಸ್ ಆ ಒಂದು ಗೋ ಟು ಆಪ್ಷನ್ ಆದ ಹಾಗೆ ಕಾಣಿಸುತ್ತೆ ನೋಡಿ. ಬ್ಯಾಂಕ್ಗಳ ಒಂದು ಸಿಡಿ ಇಶ್ಯೂಯೆನ್ಸ್ ಅನ್ನ ನಾವು ನೋಡಿದಾಗ Q4 2024 ಹಾಗೂ 25 ರಲ್ಲಿ 3.70 ಈ ಒಂದು ಲ್ಯಾಕ್ಸ್ ಕ್ರೋರ್ ನ ಒಂದು ಆಲ್ ಟೈಮ್ ಹೈ ಅನ್ನ ತಲುಪಿತು. ಇನ್ನು ಮಾರ್ಚ್ 2025 1ರಲ್ಲೇ ಬ್ಯಾಂಕ್ಗಳು ಅಂದ್ರೆ 1.17 ಲ್ಯಾಕ್ಸ್ ಕ್ರೋರ್ ಮೌಲ್ಯದ ಒಂದು ಸಿಡೀಸ್ ನ ಇಶ್ಯೂ ಮಾಡಿದ್ವು. ಇದು 1 ದಶಕದ ಹಿಂದೆ ಬ್ಯಾಂಕ್ಸ್ ಗಳ ಪೂರ್ತಿ ಬ್ಯಾಲೆನ್ಸ್ ಶೀಟ್ಸ್ ಗಿಂತ ಹೆಚ್ಚು. ಇದನ್ನ ಯೋಚನೆ ಮಾಡಿ. ಕೋವಿಡ್ ಸಮಯದಲ್ಲಿ ಏಪ್ರಿಲ್ 2020 ರಿಂದ ಅಂದ್ರೆ ನವೆಂಬರ್ 2021 ನಡುವೆ ಸಿಡಿ ಮಾರ್ಕೆಟ್ ಪ್ರಾಕ್ಟಿಕಲ್ ಆಗಿ ತುಂಬಾ ನಿಷ್ಕ್ರಿಯ ಆಗಿತ್ತು. ಇನ್ನು ಇಶ್ಯೂಯೆನ್ಸ್ ನಾವು ನೋಡಿದಾಗ ಮೇ 2020 ರಲ್ಲಿ 386 ಕ್ರೋರ್ಸ್ ನಷ್ಟು ಕಡಿಮೆ ಆಗಿದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಬ್ಯಾಂಕ್ಸ್ ಗಳಿಗೆ ಸಿಡೀಸ್ ಬೇಕಾಗಿರ್ಲಿಲ್ಲ. ಇನ್ನು RBI ನ ಒಂದು ಅಕಮಡೇಟಿವ್ ಪಾಲಿಸೀಸ್ ಗಳಿಂದಾಗಿ ಅವ್ರ ಹತ್ರ ಸಾಕಷ್ಟು ಲಿಕ್ವಿಡಿಟಿ ಇತ್ತು. ಹಾಗೆ ನಾವು ನೋಡಿದಾಗ ಜನ ತಮ್ಮ ಒಂದು ಎಕ್ಸ್ಪೆನ್ಸಸ್ ನ ಈ ಒಂದು ಲೆಸ್ ವಾಲಟೈಲ್ ಟೈಮ್ಸ್ ಗೆ ಪುಷ್ ಮಾಡ್ತಿದ್ರಿಂದ ಅವ್ರಿಗೆ ಕ್ರೆಡಿಟ್ ಡಿಮ್ಯಾಂಡ್ ತುಂಬಾ ಮ್ಯೂಟ್ ಆಗಿತ್ತು ಅಂತಾನೂ ಕೂಡ ಗೊತ್ತಾಗತ್ತೆ. ಇನ್ನು 2024ಕ್ಕೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ರೆ ನಾವು ಮಂತ್ಲಿ ಈ ಒಂದು ಇಶ್ಯೂಯೆನ್ಸ್ ಅಲ್ಲಿ 300 ಪಟ್ಟು ಹೆಚ್ಚಳನ ನೋಡ್ತಿದೀವಿ. ನಿಜ ಹೇಳ್ಬೇಕು ಅಂತಂದ್ರೆ ಕೋವಿಡ್ ಮಾರ್ಕೆಟ್ ಸ್ಟ್ರಕ್ಚರ್ ಅನ್ನೇ ಬದಲಾಯಿಸ್ತು. ಇನ್ನು ಟ್ರೆಡಿಷನಲಿ ಸಾಂಪ್ರದಾಯಿಕವಾಗಿ ನಾವು ನೋಡಿದಾಗ ಪ್ರೈವೇಟ್ ಬ್ಯಾಂಕ್ಸ್ ಈ ಒಂದು ಇನ್ಸ್ಟ್ರೂಮೆಂಟ್ ನ ತುಂಬಾ ಹೆವಿಯಾಗಿ ಯೂಸರ್ ಆಗಿದ್ರು ಅಂತ ಗೊತ್ತಾಗುತ್ತೆ. ಆದ್ರೆ ಅರ್ಲಿ 2022 ಇಂದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಗಳು ಡಾಮಿನೆಂಟ್ ಸಿಡಿನ ಇಶ್ಯೂವರ್ಸ್ ಆಗಿದ್ದಾರೆ. ಅವರ ಇಶ್ಯೂಯೆನ್ಸ್ ನಾವು ನೋಡಿದಾಗ ಅರ್ಲಿ 2022 ಕೇವಲ 6% ಇಂದ 2024 ಕೊನೆಯ ಹೊತ್ತಿಗೆ ಬರೋಬ್ಬರಿ 69% ಜಂಪ್ ಆಗಿದೆ ಅಂತ. ಈ ಮಧ್ಯೆ ಪ್ರೈವೇಟ್ ಬ್ಯಾಂಕ್ ಶೇರ್ ಏನಾಗಿದೆ ಗೊತ್ತಾ, 85% ಇಂದ 30% ಬಿದ್ದೋಗಿದೆ. ಕೋವಿಡ್ ಕೇವಲ ಸಿಡಿಗಳ ಒಂದು ಇಶ್ಯೂಯರ್ಸ್ ನಷ್ಟೇ ಬದಲಾಯಿಸಿಲ್ಲ, ಅಂದ್ರೆ ಇನ್ಸ್ಟ್ರೂಮೆಂಟ್ ನ ಇನ್ವೆಸ್ಟರ್ ಪ್ರೊಫೈಲ್ ಕೂಡ ಶಿಫ್ಟ್ ಆಗ್ತಿದೆ. ಮ್ಯೂಚುವಲ್ ಫಂಡ್ಸ್ ನಾವು ನೋಡಿದಾಗ ಈಗ ಡಾಮಿನೇಟ್ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ನವೆಂಬರ್ 2021 ರಿಂದ 85% ಶೇರ್ ನೊಂದಿಗೆ ಮೊದಲು ಸಿಡಿಗಳಿಗೆ
ಹೆಚ್ಚು ಡೈವರ್ಸಿಫೈಡ್ ಇನ್ವೆಸ್ಟರ್ ಬೇಸ್ ಇತ್ತು. ಇನ್ನು ಬ್ಯಾಂಕ್ಸ್ 11% ಶೇರ್ ಅನ್ನ ಹೊಂದಿದೆ, ಹಾಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ 6% ಶೇರ್ಸ್ ಅನ್ನ ಹೊಂದಿದೆ. ಮತ್ತೆ ಕಾರ್ಪೊರೇಟ್ಸ್ ಕೂಡ ಇದ್ರೂ ಈ ಎರಡು ಚೇಂಜಸ್ ಒಂದಕ್ಕೊಂದು ಲಿಂಕ್ಡ್ ಆಗಿರ್ಬೋದು ಅಂತ ಗೊತ್ತಾಗತ್ತೆ. ಕೋವಿಡ್ ವರ್ಷಗಳಲ್ಲಿ ಹಲವಾರು ಜನ ತಮ್ಮ ಒಂದು ಸೇವಿಂಗ್ಸ್ ನ ಕ್ಯಾಪಿಟಲ್ ಮಾರ್ಕೆಟ್ಸ್ ಅಲ್ಲಿ ಹಾಕಿದ್ರು. ಆ ದುಡ್ಡು ಬ್ಯಾಂಕ್ಸ್ ಗಳಿಗೆ ಲೆಂಡ್ ಮಾಡೋಕೆ ಇನ್ನು ಮುಂದೆ ಅವೈಲೇಬಲ್ ಇದ್ದೇ ಇರಲಿಲ್ಲ. ಅದೇ ಸಮಯದಲ್ಲಿ ನಾವು ನೋಡಿದಾಗ ಈ ಒಂದು ಮನಿ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್ ಗಳು ಚೆನ್ನಾಗಿ ಬೆಳೆಯೋದಕ್ಕೆ ಶುರುವಾಯಿತು. ಆದ್ರೆ ಮ್ಯೂಚುವಲ್ ಫಂಡ್ಸ್ ಗಳ ಡಾಮಿನೆನ್ಸ್ ನಾವು ನೋಡಿದಾಗ ಈಗ ಸಿಡಿ ಡಿಮ್ಯಾಂಡ್ ಒಂದು ಬ್ರಾಡರ್ ಕ್ಯಾಪಿಟಲ್ ಮಾರ್ಕೆಟ್ ಫ್ಲೋಸ್ ಜೊತೆ ತುಂಬಾ ಕ್ಲೋಸ್ ಆಗಿ ಟೈಡ್ ಆಗ್ತಾ ಇದೆ. ಇನ್ವೆಸ್ಟರ್ಸ್ ಡೆಟ್ ಫಂಡ್ಸ್ ಗಳಿಂದ ನಾವು ನೋಡಿದಾಗ ಈ ದುಡ್ಡು ಏನಿರುತ್ತೆ ಅದನ್ನ ಹೊರಗಡೆ ತೆಗೆಯೋದ್ರಿಂದ ಸಿಡಿ ಡಿಮ್ಯಾಂಡ್ ಬೇಗನೆ ಬತ್ ಹೋಗ್ಬೋದು ಕೂಡ. ಇನ್ನು ಕೋವಿಡ್ ಕೇವಲ ಸಿಡಿಸ್ ಗಳ ಒಂದು ಇಶ್ಯೂವರ್ಸ್ ಏನಿರುತ್ತೆ ಅದನ್ನ ಬದಲಾಯಿಸಿಲ್ಲ, ಇನ್ಸ್ಟ್ರೂಮೆಂಟ್ ಇನ್ವೆಸ್ಟರ್ಸ್ ಪ್ರೊಫೈಲ್ ನ ಕೂಡ ಶಿಫ್ಟ್ ಮಾಡೋ ಹಾಗೆ ಮಾಡಿದ್ದಾರೆ. ನೋಡಿ, ಈ ಒಂದು ಪೇಪರ್ ನ ಮೇನ್ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟೊಂದು ಕಾಂಟ್ಯಾಕ್ಟ್ ಸಾಕು. ಈಗ ಹೈಯರ್ ಕ್ರೆಡಿಟ್ ಗ್ರೋತ್ ಜೊತೆಗೆ ಈ ಒಂದು ಟೈಟ್ ಸಿಸ್ಟಮ್ ಲಿಕ್ವಿಡಿಟಿ ಸಿಡಿ ಇಶ್ಯೂಯನ್ಸ್ ನ ಎಂಕರೇಜ್ ಮಾಡುತ್ತೆ ಕೂಡ. ಹಾಗೆ ನಾವು ನೋಡಿದಾಗ ಇನ್ಕ್ರೀಸ್ ಇನ್ ಮಾರ್ಕೆಟ್ ವಾಲಿಟಿಲಿಟಿ ಏನಿರುತ್ತೆ ಅದು ಸಿಡಿ ಇಶ್ಯೂಯನ್ಸ್ ನ ಡಿಕ್ರೀಸ್ ಮಾಡುತ್ತೆ. ಇದರ ಅರ್ಥವಾದ್ರೂ ಏನು, ಬನ್ನಿ ನಾವೀಗ ಅರ್ಥ ಮಾಡ್ಕೊಳ್ಳೋಣ. ಹೈಯರ್ ಕ್ರೆಡಿಟ್ ಗ್ರೋತ್ ಪ್ಲಸ್ ಟೈಟ್ ಲಿಕ್ವಿಡಿಟಿ ಈಕ್ವಲ್ಸ್ ಟು ಹೆಚ್ಚು ಸಿಡಿಸ್. ರಿಸರ್ಚರ್ಸ್ ನಾವು ನೋಡಿದಾಗ ಇನ್ಕ್ರಿಮೆಂಟಲ್ ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ ಅಂದ್ರೆ ಈ ಒಂದು ಬ್ಯಾಂಕ್ಸ್ ಕೊಡ್ತಿರೋ ಹೊಸ ಲೋನ್ಸ್ ಗಳ ಮೊತ್ತ ಅಂತ. ಅವರು ಪಡಿತಿರೋ ಹೊಸ ಡೆಪಾಸಿಟ್ಸ್ ಗಳಿಗೆ ನಾವು ಹೋಲಿಸಿದ್ರೆ ಅಂದ್ರೆ ಈ ಸಿಡಿ ಇಶ್ಯೂಯನ್ಸ್ ನಡುವೆ ಸ್ಟ್ರಾಂಗ್ ಕೋರಿಲೇಷನ್ ಇದೆ ಅಂತ ಪೇಪರ್ ಕಂಡುಕೊಂಡಿದೆ. ಹಾಗೆ ಕ್ರೆಡಿಟ್ ಡೆಪಾಸಿಟ್ಸ್ ಗಿಂತ ವೇಗವಾಗಿ ಬೆಳೆದಾಗ ಈ ಒಂದು ದುಡ್ಡು ಏನಿರುತ್ತೆ ಅದರ ಒಂದು ಸಪ್ಲೈ ಡಿಮ್ಯಾಂಡ್ಗೆ ಹೋಲಿಸಿದ್ರೆ ತುಂಬಾ ಶ್ರಿಂಕ್ ಆಗುತ್ತೆ ಅಂತ. ಪ್ರೆಡಿಕ್ಟಬಲಿ ಸಿಡಿ ಇಶ್ಯೂಯನ್ಸ್ ನಾವು ನೋಡಿದಾಗ ಸ್ಪೈಕ್ ಆಗ್ತಾನೆ ಇದೆ, ಅಂದ್ರೆ ಏರಿಕೆ ಆಗ್ತದೆ. ಇದು ರಿಯಲ್ ಲೈಫ್ ನಲ್ಲಿ ಪ್ಲೇಔಟ್ ಆಗ್ತಿರೋ ಒಂದು ಟೆಕ್ಸ್ಟ್ ಬುಕ್ ಎಕನಾಮಿಕ್ಸ್ ತರ. ಇದು ಕೇವಲ ಒಂದು ಮಂತ್ ಟು ಮಂತ್ ಫ್ಲಕ್ಚುಯೇಷನ್ಸ್ ಏನಿರುತ್ತೆ ಅದರ ವಿಷಯ ಅಲ್ಲ. ಲಾಂಗ್ ಟರ್ಮ್ ಅಲ್ಲಿ ಕ್ರೆಡಿಟ್ ಗ್ರೋತ್ ಸತತವಾಗಿ ನಾವು ನೋಡಿದಾಗ ಡೆಪಾಸಿಟ್ ಗ್ರೋತ್ ನ ಮೀರಿಸುವಂತಹ ಬ್ಯಾಂಕ್ಸ್ ರೆಗ್ಯುಲರ್ ಸಿಡಿ ಇಶ್ಯೂಯನ್ಸ್ ನ ಕಂಡುಕೊಳ್ಳುತ್ತೆ. ಟೈಟ್ ಸಿಸ್ಟಮ್ ಲಿಕ್ವಿಡಿಟಿ ಈಕ್ವಲ್ಸ್ ಟು ಬ್ಯಾಂಕ್ಸ್ ಹಣಕ್ಕಾಗಿ ಒದ್ದಾಟ ಮಾಡ್ಕೊಳ್ತಿರೋದು. ಇನ್ನೊಂದ್ ಕಡೆ ರಿಸರ್ಚರ್ಸ್ ಏನ್ ಕಂಡುಕೊಂಡಿದ್ದಾರೆ ಗೊತ್ತಾ, ಬ್ಯಾಂಕಿಂಗ್ ಸಿಸ್ಟಮ್ ಲಿಕ್ವಿಡಿಟಿನ ನೋಡಿದಾಗ ಮತ್ತೆ ಸಿಡಿ ಇಶ್ಯೂಯನ್ಸ್ ಏನಿರುತ್ತೆ ಅದ್ರ ನಡುವೆ ಒಂದು ಸ್ಟ್ರಾಂಗ್ ನೆಗೆಟಿವ್ ಕೋರಿಲೇಷನ್ ನ ಕಂಡುಕೊಂಡಿದ್ದಾರೆ. ನೋಡಿ, ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಈ ಸಿಸ್ಟಮ್ ನಲ್ಲಿ ದುಡ್ಡು ಕಡಿಮೆ ಆದಾಗ ಸಿಡಿ ಇಶ್ಯೂಯನ್ಸ್ ಸ್ಪೈಕ್ ಆಗತ್ತೆ ಅಂತ. ಇದು ಸಹ ಒಂದು ಸಪ್ಲೈ ಅಂಡ್ ಡಿಮ್ಯಾಂಡ್ ನ ಒಂದು ಸಿಂಪಲ್ ಮ್ಯಾಟರ್. ಪ್ರತಿದಿನ ಕೆಲವು ಬ್ಯಾಂಕ್ಸ್ ಹತ್ರ ಎಕ್ಸ್ಟ್ರಾ ಕ್ಯಾಶ್ ಇರುತ್ತೆ, ಮತ್ತೆ ಅದನ್ನ ಏನ್ ಮಾಡ್ತಾರೆ, ಮನಿ ಮಾರ್ಕೆಟ್ಸ್ ಅಲ್ಲಿ ಲೆಂಡ್ ಮಾಡ್ತಾರೆ ಅಲ್ವಾ, ಅಂದ್ರೆ ಅದನ್ನ ಸಾಲವಾಗಿ ಕೊಡ್ತಾರೆ. ಬೇರೆಯವ್ರಿಗೆ ಕ್ಯಾಶ್ ಬೇಕಾಗಿರುತ್ತೆ, ಮತ್ತೆ ಆ ಒಂದು ಮನಿ ಅಂದ್ರೆ ದುಡ್ಡನ್ನ ಬಾರೋ ಮಾಡ್ತಾರೆ ಸಹ, ಅಂದ್ರೆ ಸಾಲವಾಗಿ ತಗೊಳ್ತಾರೆ. ಆದ್ರೆ ಈ ಒಂದು ಸಾಲ ಕೊಡೋರ್ಗಿಂತ ಹೆಚ್ಚಾಗಿ ಸಾಲ ತಗೊಳ್ಳೋರೇನಾದ್ರೂ ಕೂಡ ಜಾಸ್ತಿ ಆದ್ರೆ ಈ ಸಿಸ್ಟಮ್ ನಲ್ಲಿ ಲಿಕ್ವಿಡಿಟಿ ಡೆಫಿಸಿಟ್ಸ್ ಇರುತ್ತೆ. ಇನ್ನು ಬ್ಯಾಂಕ್ಸ್ ಗಳಿಗೆ ತಮ್ಮ ಒಂದು ಶಾರ್ಟ್ ಟರ್ಮ್ ಬಾರೋವಿಂಗ್ ಮತ್ತೆ ಫಂಡಿಂಗ್ ನೀಡ್ಸ್ ನ ಕವರ್ ಮಾಡೋದಿಲ್ಲ ಅಂತಾನು ಕೂಡ ಗೊತ್ತಾಗುತ್ತೆ. ಅವಾಗ ಏನಾಗುತ್ತೆ, ಬ್ಯಾಂಕ್ಸ್ ಗಳು ಸಿಡಿಸ್ ತರದ ಒಂದು ಆಲ್ಟರ್ನೇಟಿವ್ ಸೋರ್ಸ್ ಕಡೆಗೆ ಮುಖ ಮಾಡ್ಕೊಂಡು ನಿಂತ್ಕೊಳ್ತವೆ. ಪೇಪರ್ ಈ ಮೆಕ್ಯಾನಿಸಮ್ ನ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ನ ಕೊಡುತ್ತೆ. ದ ICRR ಎಪಿಸೋಡ್ 2023 ಅಲ್ಲಿ ನಾವು ನೋಡಿದಾಗ ಅಂದ್ರೆ 2023ರಲ್ಲಿ 2000 ನೋಟ್ ವಿಡ್ರಾವಲ್ಸ್ ನಿಂದಾನೆ ಬಂದ ಎಕ್ಸೆಸ್ ಲಿಕ್ವಿಡಿಟಿಯನ್ನ ಹೀರ್ಕೊಳ್ಳೋದಕ್ಕೆ ಒಂದು ಮಾಪ್ ಅಪ್ RBI ಮೇ 2023ರಲ್ಲಿ 10% ಇನ್ಕ್ರಿಮೆಂಟಲ್ ಕ್ಯಾಶ್ ಅಂದ್ರೆ ರಿಸರ್ವ್ ರೇಷಿಯೋನ ಇಂಟ್ರೊಡ್ಯೂಸ್ ಮಾಡಿತ್ತು. ಇನ್ನು ಬ್ಯಾಂಕ್ಸ್ ಇದ್ದಕ್ಕಿದ್ದ ಹಾಗೆ ತಮ್ಮ ಒಂದು ಫಂಡ್ಸ್ ನ ದೊಡ್ಡ ಭಾಗವಾದ RBI ಹತ್ರ ಏನ್ ಮಾಡ್ತು, ಲಾಕ್ಡ್ ಅಪ್ ಅಂದ್ರೆ ಈ ಒಂದು ತುಂಬಾ ಲಾಕ್ ಆಗಿರೋದನ್ನ ಕಂಡುಕೊಂಡು ಸಿಡಿ ಇಶ್ಯೂಯನ್ಸ್ ಏನಿರುತ್ತೆ ಅದನ್ನ ತಕ್ಷಣವೇ ಹೆಚ್ಚಾಗೋ ಹಾಗೆ ಮಾಡ್ತು. ಕ್ವಾರ್ಟರ್ ಎಂಡ್ ಎಫೆಕ್ಟ್ಸ್ ನಾವು ನೋಡಿದಾಗ ಪ್ರತಿ ಮಾರ್ಚ್ ಅಲ್ಲಿ ಬ್ಯಾಂಕ್ಸ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ಸ್ ಏನಿರುತ್ತೆ ಮತ್ತೆ GST ಔಟ್ಫ್ಲೋಸ್ ಅನ್ನು ಕೂಡ ನೋಡ್ತವೆ. ಈ ಮಧ್ಯೆ ಒಂದು ಫಿಸ್ಕಲ್ ಇಯರ್ ಮುಗಿಯೋದಕ್ಕೆ ಬಂದ ಹಾಗೇನೆ ಸರ್ಕಾರ ಕೂಡ ಕಡಿಮೆ ಸ್ಪೆಂಡ್ ಮಾಡುತ್ತೆ. ಇದು ಟೆಂಪ್ರರಿ ಆದ್ರೂ ಕೂಡ ತುಂಬಾ ಇಂಟೆನ್ಸ್ ಆದ ಲಿಕ್ವಿಡಿಟಿ ಟೈಟ್ನಿಂಗ್ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಪ್ರೆಡಿಕ್ಟಬಲಿ ನಾವು ನೋಡಿದಾಗ ಬ್ಯಾಂಕ್ಸ್ ಹೆಚ್ಚು ಸಿಡಿಸ್ ನ ಇಶ್ಯೂ ಮಾಡಿ ರೆಸ್ಪಾಂಡ್ ಮಾಡ್ತವೆ ಕೂಡ. ಮಾರ್ಕೆಟ್ ವಾಲಿಟಿಲಿಟಿ ಈಕ್ವಲ್ಸ್ ಟು ಕಡಿಮೆ ಸಿಡಿಸ್. ಸಿಸ್ಟಮ್ ನಲ್ಲಿ ನಾವು ನೋಡಿದಾಗ ವಾಲಿಟಿಲಿಟಿ ಇದ್ದಾಗೆಲ್ಲನೂ ಕೂಡ ಸಿಡಿ ಇಶ್ಯೂಯನ್ಸ್ ಕಡಿಮೆ ಆಗ್ತಾನೆ ಇರುತ್ತೆ ಅನ್ಸುತ್ತೆ. ನೋಡಿ, ವಾಲಿಟಿಲಿಟಿ ಅಳಿಯೋ ಒಂದು VIX ಇಂಡೆಕ್ಸ್ ಹೆಚ್ಚಾದಾಗ ಸಿಡಿ ಇಶ್ಯೂಯನ್ಸ್ ನಿಜವಾಗ್ಲೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಈ ರಿಲೇಶನ್ಶಿಪ್ ಶಾರ್ಟ್ ಟರ್ಮ್ ಮತ್ತೆ ಲಾಂಗ್ ಟರ್ಮ್ ಎರಡರಲ್ಲೂ ಕೂಡ ಇದೆ ಅಂತ ರಿಸರ್ಚರ್ಸ್ ಕಂಡುಕೊಂಡಿದ್ದಾರೆ. ಹೀಗ್ಯಾಕಾಗತ್ತೆ, ಪೇಪರ್ ಎರಡು ಮೆಕ್ಯಾನಿಸಮ್ ಅನ್ನ ಐಡೆಂಟಿಫೈ ಮಾಡುತ್ತೆ. ಅನ್ಸರ್ಟನ್ ಟೈಮ್ಸ್ ಅಲ್ಲಿ ಬಿಸಿನೆಸಸ್ ನಾವು ನೋಡಿದಾಗ ಇನ್ವೆಸ್ಟ್ಮೆಂಟ್ಸ್ ಮತ್ತೆ ಎಕ್ಸ್ಪಾನ್ಷನ್ ಪ್ಲಾನ್ಸ್ ಕೂಡ ಪೋಸ್ಟ್ಪೋನ್ ಮಾಡುತ್ತೆ. ನೋಡಿ, ಕ್ರೆಡಿಟ್ ಡಿಮ್ಯಾಂಡ್ ಸ್ವಾಭಾವಿಕವಾಗಿ ಬಿದ್ದೋಗುತ್ತೆ. ಅಂದ್ರೆ ಬ್ಯಾಂಕ್ಸ್ ಗಳಿಗೆ ಅಷ್ಟೊಂದು ಲೆಂಡ್ ಮಾಡೋ ಅವಶ್ಯಕತೆ ಇಲ್ಲದಿದ್ರೆ ಅವರು ಸಿಡಿಸ್ ಮೂಲಕ ಅಷ್ಟೊಂದು ರೇಸ್ ಮಾಡೋ ಒಂದು ಅವಶ್ಯಕತೆನೂ ಕೂಡ ಖಂಡಿತವಾಗ್ಲೂ ಇರೋದಿಲ್ಲ. ಮಾರ್ಕೆಟ್ಸ್ ವಾಲಟೈಲ್ ಆಗಿದ್ದಾಗ ಇನ್ವೆಸ್ಟರ್ಸ್ ಸೇಫ್ಟಿ ಇರೋ ಕಡೆ ಓಡಾಡ್ತಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಬ್ಯಾಂಕ್ ಇನ್ಸ್ಟ್ರೂಮೆಂಟ್ಸ್ ಗಳಿಂದ ಈ ಒಂದು ಸರ್ಕಾರ ಸೆಕ್ಯೂರಿಟೀಸ್ ಏನಿರುತ್ತೆ ಅದನ್ನ ಪ್ರಿಫರ್ ಮಾಡೋ ಕಡೆ ನೋಡ್ತಾರೆ ಅಲ್ವಾ.
ಅಲ್ವಾ? ಇದು ಬ್ಯಾಂಕ್ಸ್ಗಳಿಗೆ ಸಿಡಿಸ್ನ ಇಶ್ಯೂ ಮಾಡೋದನ್ನ ಹೆಚ್ಚು ಕಷ್ಟವಾಗಿ ಹಾಗೂ ಎಕ್ಸ್ಪೆನ್ಸಿವ್ ಆಗಿ ಮಾಡುತ್ತೆ. ಸೊ ಹಲವಾರು ಜನ ಈ ಒಂದು ವಾಲಿಟಿಲಿಟಿ ಕಡಿಮೆಯಾಗಿ ಸಪ್ಲೈ ಬೀಳೋ ತನಕ ಇಶ್ಯೂವೆನ್ಸ್ನ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾರೆ. ಇಂಟ್ರೆಸ್ಟ್ ರೇಟ್ ಎಕ್ಸ್ಪೆಕ್ಟೇಷನ್ಸ್ ಮನಿ ಮಾರ್ಕೆಟ್ನ ಅತಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ಗಳಲ್ಲಿ ಒಂದು ಅಂತಂದ್ರೆ ಅವುಗಳ ಇಂಟ್ರೆಸ್ಟ್ ರೇಟ್ಸ್. ನೋಡಿ, ಸಿಡಿಸ್ ಮುಖ್ಯವಾಗಿ WAEIR ಮೇಲೆ ಕೆಲಸ ಮಾಡುತ್ತೆ, ಅಂದ್ರೆ ವೇಟೆಡ್ ಆವರೇಜ್ ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್ ಅಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ಅದು ಬ್ಯಾಂಕ್ಸ್ ತಾವು ಇಶ್ಯೂ ಮಾಡೋ ಸಿಡಿಸ್ ಮೇಲೆ ಪೇ ಮಾಡೋ ಆವರೇಜ್ ರೇಟ್. ಬೇಸಿಕಲಿ ಈ ರೇಟ್ ನಾವು ನೋಡಿದಾಗ ಮೇ 2022 ಸುಮಾರು 4.2% ಇಂದ ಡಿಸೆಂಬರ್ 2023 ಹೊತ್ತಿಗೆ 7.5%ಗೆ ಜಂಪ್ ಆಗಿದೆ ಅಂತ ಪೇಪರ್ ತೋರಿಸುತ್ತೆ. 2 ವರ್ಷಗಳಿಂದ ಕಡಿಮೆ ಸಮಯದಲ್ಲಿ ಬ್ಯಾಂಕ್ಸ್ ಫಂಡ್ ರೇಸ್ ಮಾಡೋ ಹೆಚ್ಚು ಕಡಿಮೆ ಡಬಲ್ ದಿ ಇಂಟ್ರೆಸ್ಟ್ ರೇಟ್ ಪೇ ಮಾಡಬೇಕಾಯ್ತು. ಇದೇನು ಪ್ರತ್ಯೇಕವಾಗಿ ನಡೀತಿರ್ಲಿಲ್ಲ ಬಿಡಿ. RBI ಒಂದೇ ಸಮಯದಲ್ಲಿ ಸಿಸ್ಟಮ್ ನಿಂದ ಎಕ್ಸೆಸ್ ಮನಿ ಡ್ರೈನ್ ಮಾಡೋಕೆ ತನ್ನ ಒಂದು ಕೀ ರೆಪೋ ರೇಟ್ ನ ರೇಸ್ ಮಾಡಿತ್ತು ಕೂಡ. ಅದು ಮೇ 2022 ಈ ಒಂದು ಹೈಕಿಂಗ್ ಸೈಕಲ್ ನ ಶುರು ಮಾಡಿಕೊಂಡು ರೇಟ್ ಏನಿದೆ ಅದನ್ನ 4% ಇಂದ 6.5%ಗೆ ತಗೊಂಡೋಗಿತ್ತು ಕೂಡ. ನೋಡಿ, ನಿಜ ಹೇಳ್ಬೇಕು ಅಂತಂದ್ರೆ ಈ ಮಾರ್ಕೆಟ್ಗಳು ಇಂಟ್ರೆಸ್ಟ್ ರೇಟ್ಸ್ ಹೆಚ್ಚಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದಾಗೆಲ್ಲನೂ ಕೂಡ ಈ ಒಂದು ಸಿಡಿ ಇಶ್ಯೂವೆನ್ಸ್ ಏನಿರುತ್ತೆ ಅದು ಸಾಮಾನ್ಯವಾಗಿ ಕಡಿಮೆ ಆಗೇ ಆಗುತ್ತೆ. ಈ ಎರಡು ಕಡೆಯಿಂದನೂ ಕೂಡ ಸೆನ್ಸ್ ಖಂಡಿತವಾಗ್ಲೂ ಕೊಡತ್ತೆ. ನೋಡಿ, ರೇಟ್ಸ್ ಹೆಚ್ಚಾಗೋ ಒಂದು ನಿರೀಕ್ಷೆ ಇದೆ ಅಂತಂದ್ರೆ ಬ್ಯಾಂಕ್ಸ್ ನಂತರ ಬೆಟರ್ ರೇಟ್ ಸಿಗ್ಬೋದು ಅನ್ನೋ ಒಂದು ಭರವಸೆಯಿಂದ ಖಂಡಿತವಾಗ್ಲೂ ಇರುತ್ತೆ. ಸಿಡಿಸ್ ಇಶ್ಯೂ ಮಾಡೋದನ್ನ ಡಿಲೇ ಮಾಡ್ಬೋದು. ಮುಂದಿನ ತಿಂಗಳು ನಾವು ನೋಡಿದಾಗ 7.5% ಸಿಗಬಹುದಾದ್ರೆ ಇವತ್ತು 7%ಗೆ ಯಾಕೆ ಲಾಕ್ ಇನ್ ಆಗಬೇಕು ಅಂತ ಬೇಕಾದಷ್ಟು ಜನ ಅನ್ಕೊಳ್ತಾರೆ. ರೇಟ್ಸ್ ಹೆಚ್ಚಾಗೋ ನಿರೀಕ್ಷೆ ಇದ್ರೆ ಇನ್ವೆಸ್ಟರ್ಸ್ ಫ್ಯೂಚರ್ ಇಶ್ಯೂವೆನ್ಸ್ ಮೇಲೆ ಬೆಟರ್ ರಿಟರ್ನ್ ಸಿಗ್ಬೋದು ಅಂತ ಕಾಯ್ತಾ ಇರ್ತಾರೆ ಅಲ್ವಾ? ಅಂದ್ರೆ ಕರೆಂಟ್ ಸಿಡಿಸ್ ಕೊಳ್ಳೋದನ್ನ ಹೋಲ್ಡ್ ಆಫ್ ಮಾಡ್ಬೋದು ಅಂತ ಅವರು ಕೂಡ ತುಂಬಾ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ. ಇಂಟ್ರೆಸ್ಟ್ ರೇಟ್ಸ್ ಬೀಳುವ ನಿರೀಕ್ಷೆ ಇದ್ದಾಗ ಇದರ ತದ್ವಿರುದ್ಧ ಆಗೇ ಆಗತ್ತೆ. ಆದ್ರೆ ಇಂಟ್ರೆಸ್ಟ್ ರೇಟ್ಸ್ ಕೇವಲ ಒಂದು ವಿಷಯ. ಸಿಡಿಸ್ ನಾವು ನೋಡಿದಾಗ ಅವು ಎಷ್ಟು ಕಾಲ ಇರುತ್ತೆ ಅನ್ನೋದನ್ನ ಭಿನ್ನವಾಗಿ ಇಟ್ಕೊಳ್ಳುತ್ತೆ. ಈಗ ಹೆಚ್ಚಿನ ಸಿಡಿಸ್ ಏನ್ ಮಾಡುತ್ತೆ, ತುಂಬಾನೇ ಶಾರ್ಟ್ ಪೀರಿಯಡ್ಸ್ಗೆ ಅಂದ್ರೆ 91 ದಿನಗಳ ತನಕ ಅಥವಾ ಒಂದು ಲಾಂಗರ್ ಪೀರಿಯಡ್ಸ್ಗೆ 180 ರಿಂದ 365 ದಿನಗಳ ತನಕ ಇಶ್ಯೂ ಮಾಡಲಾಗುತ್ತೆ. ಇದರ ಮಧ್ಯೆ ನಾವು ನೋಡಿದಾಗ ಹೆಚ್ಚೇನು ಕೂಡ ಇರೋದಿಲ್ಲ. ಬ್ಯಾಂಕ್ಸ್ಗಳಿಗೆ ಒಂದು ಇಮಿಡಿಯೇಟ್ ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್ಗೆ ಈಗಲೇ ಒಂದು ಮನಿ ಅಂದ್ರೆ ದುಡ್ಡು ಬೇಕಾಗಿರುತ್ತೆ ಅಲ್ವಾ? ಅಥವಾ ಅವ್ರು ಏನ್ ಮಾಡ್ತಾರೆ, ವರ್ಷದ ಹೆಚ್ಚಿನ ಭಾಗಕ್ಕೆ ಒಂದು ಫಂಡಿಂಗ್ ಲಾಕ್ ಇನ್ ಮಾಡೋದಕ್ಕೆ ಬಯಸ್ತಾರೆ. ಈಗ 3 ರಿಂದ 6 ತಿಂಗಳ ನಡುವೆ ಫಂಡಿಂಗ್ ಕೇಳೋದು ಅಪರೂಪ. ಈ ಒಂದು ರೇಟ್ ಹೈಕಿಂಗ್ ನ ಸೈಕಲ್ ಅಲ್ಲಿ ನಾವು ನೋಡಿದಾಗ ನೀವು ಒಂದು ಲಾಂಗ್ ಟೆನರ್ ಇಶ್ಯೂವೆನ್ಸ್ ನ ನೋಡ್ಕೊಳ್ತಿರ್ತೀರಿ. ನೋಡಿ, ಬ್ಯಾಂಕ್ಸ್ಗಳು ರೇಟ್ಸ್ ಹೆಚ್ಚಾಗೋದಕ್ಕೆ ಮುಂದೆ ಒಂದು ಲೋವರ್ ರೇಟ್ ನ ಲಾಕ್ ಇನ್ ಮಾಡೋದಕ್ಕೂ ಸಹ ಟ್ರೈ ಮಾಡ್ತಿರ್ತವೆ. ಈಗ ರೇಟ್ ಕಟ್ಟಿಂಗ್ ಸೈಕಲ್ ಸಮಯದಲ್ಲಿ ನಾವು ನೋಡಿದಾಗ ಬ್ಯಾಂಕ್ಸ್ ಶಾರ್ಟರ್ ಟೆನ್ಯೂರ್ಸ್ ಏನಿರುತ್ತೆ ಅದನ್ನ ಪ್ರಿಫರ್ ಮಾಡ್ತವೆ, ಬೇಗನೆ ಒಂದು ಲೋವರ್ ರೇಟ್ ಬೆನಿಫಿಟ್ಸ್ ಪಡೆಯುವಂತಹ ಭರವಸೆಯಿಂದ. ನೋಡಿ, ಫಂಡಮೆಂಟಲಿ ನಾವು ನೋಡಿದಾಗ ಸಿಡಿಸ್ ಏನಿದೆ ಅಲ್ವಾ, ಇದು ಮುಂದೆ ಕೇವಲ ಒಂದು ನಿಶೆ ಫಂಡಿಂಗ್ ಟೂಲ್ ಖಂಡಿತವಾಗ್ಲೂ ಅಲ್ಲ. ಅದು ಯಾವುದೇ ಬ್ಯಾಂಕ್ ನ ಒಂದು ಆರ್ಸೆನಲ್ ಅಲ್ಲಿ ಒಂದು ಮೇಜರ್ ಟೂಲ್ ಖಂಡಿತವಾಗ್ಲೂ ಆಗುತ್ತೆ. ಈಗ ಸಿಡಿಸ್ ನ ಈ ಇಶ್ಯೂ ಏನಿರುತ್ತೆ ಅಲ್ವಾ, ಇದನ್ನ ನಾವು ನೋಡಿದಾಗ ಮುಂದಿನ ಸಲ ಈ ಒಂದು ಬ್ಯಾಂಕ್ ರೆಕಾರ್ಡ್ ಅಮೌಂಟ್ ಆಫ್ ಸಿಡಿಸ್ ಇಶ್ಯೂ ಮಾಡ್ತಿದೆ ಅಂತ ಕೇಳಿದಾಗ ಅದೊಂದು ಬೋರಿಂಗ್ ಫೈನಾನ್ಷಿಯಲ್ ಸ್ಟ್ಯಾಟಿಸ್ಟಿಕ್ ಅಷ್ಟೇ. ಈಗ ಇಲ್ಲಿ ಕ್ಲಿಯರ್ ಆಗಿ ನಮ್ಗೆ ಏನ್ ಅರ್ಥ ಆಗುತ್ತೆ ಗೊತ್ತಾ, ಇದ್ರ ಹಿಂದೆ ಸಿಸ್ಟಮ್ ನಲ್ಲಿ ಈ ಒಂದು ದುಡ್ಡು ಹೇಗೆ ಮೂವ್ ಆಗ್ತಿದೆ ಮತ್ತೆ ಬೇರೆ ಬೇರೆ ಪ್ಲೇಯರ್ಸ್ ಆ ಒಂದು ಮೂವ್ಗಳಿಗೆ ಹೇಗೆ ಹೊಂದ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಲಾಂಗ್ ಸ್ಟೋರಿ ಇದೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೊಳ್ಬಹುದು. ಈಗ ಬ್ಯಾಂಕ್ಗಳು ಈ ಒಂದು ಸಿಡಿಸ್ಗಳಿಂದ ದುಡ್ಡನ್ನ ಹೇಗೆ ಕಂಡುಕೊಳ್ಳುತ್ತೆ ಅನ್ನೋದು ನಿಮ್ಗೆ ಗೊತ್ತಾಯ್ತಲ್ವಾ? ಸ್ನೇಹಿತರೆ, ಇದಷ್ಟು ಇವತ್ತಿನ ಸ್ಟೋರೀಸ್ನ ಅಪ್ಡೇಟ್ಸ್ ಟಿಡ್ಬಿಟ್ಸ್ ಏನು ಅನ್ನೋದನ್ನ ನೋಡ್ಕೊಂಬರೋಣ. ನಂಬರ್ 1, ಬ್ರ್ಯಾಂಡ್ ಫೈನಾನ್ಸ್ ಇಂಡಿಯಾ 100 2025 ರಿಪೋರ್ಟ್ ಪ್ರಕಾರ ಅಮೂಲ್ ಭಾರತದ ಒಂದು ಫುಡ್ ಬ್ರ್ಯಾಂಡ್ಸ್ ನಲ್ಲಿ ತನ್ನ ಒಂದು ನಂಬರ್ 1 ಸ್ಪಾಟ್ ನ ಉಳಿಸಿಕೊಂಡಿದೆ. ಅದರ ಬ್ರ್ಯಾಂಡ್ ವ್ಯಾಲ್ಯೂ ಇಯರ್ ಆನ್ ಇಯರ್ 24% ಹೆಚ್ಚಾಗಿ $4.1 ಬಿಲಿಯನ್ ತಲುಪ್ತಾ ಇದೆ. ಅಮೂಲ್ ನ ಓನರ್ ಆದ ಗುಜರಾತ್ ಕೋ ಆಪರೇಟಿವ್ ಮಿಲ್ಕ್ ಮಾರ್ಕೆಟಿಂಗ್ ಫೆಡರೇಷನ್ ಈ ಒಂದು ಬ್ರ್ಯಾಂಡ್ ನ ಭಾರತದ ಎಲ್ಲಾ ಸೆಕ್ಟರ್ಗಳಲ್ಲಿ 3rd ಸ್ಟ್ರಾಂಗೆಸ್ಟ್ ಆಗಿ ಬೆಳೆಯೋದ್ರನ್ನ ಕಂಡುಕೊಂಡಿದೆ. ಬ್ರ್ಯಾಂಡ್ ಸ್ಟ್ರೆಂತ್ ಇಂಡೆಕ್ಸ್ ಒಂದು ಸ್ಕೋರ್ ನೋಡಿದಾಗ 100ಗೆ ಹೆಚ್ಚಾಗಿದೆ ಅಂತ 91.2 ಮತ್ತೆ AAA+ ರೇಟಿಂಗ್ ನೊಂದಿಗೆ ಈ ಸ್ಥಾನವನ್ನ ಗಳಿಸಿಕೊಂಡಿದೆ. ಈ ಮೈಲ್ ಸ್ಟೋನ್ ಅಮೂಲ್ ಈ ಹಿಂದೆ ಪ್ರಪಂಚದ ಒಂದು ಸ್ಟ್ರಾಂಗೆಸ್ಟ್ ಫುಡ್ ಅಂಡ್ ಡೈರಿ ಬ್ರ್ಯಾಂಡ್ ಆದಂತಹ ರೆಕಗ್ನೇಷನ್ ಕೂಡ ಪಡೆದುಕೊಂಡಿದೆ ಅಂತ ಬಂದಿರೋದು. ಅಮೂಲ್ ಒಂದು ನಾರ್ತ್ ಅಮೆರಿಕನ್ ಮಾರ್ಕೆಟ್ಗೆ ಎಕ್ಸ್ಪೆಂಡ್ ಆಗ್ತಿರೋದು ಮತ್ತೆ ಒಂದು ಹೆಲ್ತ್ ಹಾಗೂ ಒಂದು ಪ್ರೋಟೀನ್ ಬೇಸ್ಡ್ ಪ್ರಾಡಕ್ಟ್ಸ್ ಅಲ್ಲಿ ತನ್ನ ಒಂದು ಪೋರ್ಟ್ಫೋಲಿಯೋ ಸ್ಟ್ರೆಂತ್ ಮಾಡ್ಕೊಳ್ತಿರೋದು ಕೂಡ ಇದೇ ಸಮಯದಲ್ಲಿ ಸ್ಟ್ರಾಂಗ್ ಆಗಿ ಬಂದಿರೋದು. ನೋಡಿ, ಅಂದ್ರೆ ಒಂದು ದೊಡ್ಡ ಡೆವಲಪ್ಮೆಂಟ್ ಬಂದಿದೆ ಅಂತ. ಬ್ರಿಟಾನಿಯಾ, ಡಾಬರ್, ನಂದಿನಿ ಮತ್ತೆ ಮದರ್ ಡೈರಿ ತರದ ಪ್ಲೇಯರ್ಸ್ ಜೊತೆ ಕಾಂಪೀಟ್ ಮಾಡ್ತಾ ಅಮೂಲ್ ರೋಬಸ್ಟ್ ಬ್ರ್ಯಾಂಡ್ ಪರ್ಫಾರ್ಮೆನ್ಸ್
ತೋರಿಸ್ತಾನೆ ಇದೆ. ಈ ಒಂದು GCMMF ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಜಯನ್ ಮೆಹ್ತಾ ಇಂಟರ್ನ್ಯಾಷನಲ್ ಇಯರ್ ಕೋಆಪರೇಟಿವ್ ಸಮಯದಲ್ಲಿ ಈ ರೆಕಗ್ನೇಷನ್ ನೋಡಿಕೊಂಡು ಒಂದು ಹೈಲೈಟ್ ಅಂತ ಅಕ್ನಾಲೇಜ್ ಮಾಡಿದ್ದಾರೆ. ನಂಬರ್ 2, ಈ ವರ್ಷ ಫೆಬ್ರವರಿ ಮತ್ತೆ ಜೂನ್ 2025 ನಡುವೆ ರೆಪೋ ರೇಟ್ ಅಲ್ಲಿ ನಾವು ನೋಡಿದಾಗ 100 ಬೇಸಿಸ್ ಪಾಯಿಂಟ್ಸ್ ಕಟ್ ಆದ್ರೂ ಕೂಡ ಇಂಡಿಯನ್ ಬ್ಯಾಂಕ್ಸ್ ಒಂದು FY26ಗೆ ಕ್ರೆಡಿಟ್ ಗ್ರೋತ್ ಬಗ್ಗೆ ಎಚ್ಚರಿಕೆಯ ಒಂದು ಮುನ್ನೋಟವನ್ನ ಹೊಂದಿದೆ. ಅವರು 11 to 13% ಗ್ರೋತ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಇದು FY25ಗೆ ಹೆಚ್ಚು ಕಡಿಮೆ ಐಡೆಂಟಿಕಲ್ ಆಗ್ತಿದೆ ಕೂಡ. ಡೆಪಾಸಿಟ್ ಗ್ರೋತ್ ಗೈಡೆನ್ಸ್ ಕೂಡ 9 to 10% ಅಲ್ಲೇ ಇದೆ. ಇದು ಸಹ ಕಳೆದ ವರ್ಷದ ಹತ್ರದಲ್ಲೇ ಇದೆ ಅಂತ. ಈ ತಿಂಗಳು ಜೂನ್ 13 ಮತ್ತೆ 2025 ಹೊತ್ತಿಗೆ ಕ್ರೆಡಿಟ್ ಗ್ರೋತ್ ಅನ್ನು ನಾವು ನೋಡಿದಾಗ 9.7% ಇತ್ತು. ಇದು ಒಂದು ವರ್ಷದ ಹಿಂದಿನ 19.78%ಗೆ ಹೋಲಿಸಿದ್ರೆ ಒಂದು ದೊಡ್ಡ ಕುಸಿತ ಅಂತ. ಇನ್ನು ಬ್ಯಾಂಕ್ಸ್ ಇದಕ್ಕೆ ವೀಕ್ ಲೋನ್ ಡಿಮ್ಯಾಂಡ್ ಮತ್ತೆ ಡೆಪಾಸಿಟ್ ರೇಟ್ಸ್ ಗಳಲ್ಲಿ ಸುಲಭವಾಗಿ ಬದಲಾಗ್ತಿರೋದು ಕಾರಣ ಅಂತಾನು ಕೂಡ ಹೇಳ್ತಾ ಇದೆ. ವಿಶೇಷವಾಗಿ PSBs ಗಳಲ್ಲಿ 30 to 40% ಲೋನ್ಸ್ ಮಾತ್ರ ಎಕ್ಸ್ಟರ್ನಲಿ ಬೆಂಚ್ ಮಾರ್ಕ್ ಆಗಿದೆ. ಸೆಪ್ಟೆಂಬರ್ ನಿಂದ ಶುರುವಾಗೋ CRR ನ ಒಂದು ಫೇಸ್ ರಿಡಕ್ಷನ್ ಈ ಒಂದು ಲಿಕ್ವಿಡಿಟಿಯನ್ನ ಗ್ರಾಜುಲಿ ರಿಲೀಸ್ ಮಾಡುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದೆ. ಇನ್ನು SBI ಈ ಒಂದು ಎಸ್ಟಿಮೇಟ್ ಮಾಡೋ ಪ್ರಕಾರ ಇದು 1.4 ಇಂದ 1.5% ಇನ್ಕ್ರಿಮೆಂಟಲ್ ಕ್ರೆಡಿಟ್ಗೆ ಸಪೋರ್ಟ್ ಮಾಡಬಹುದು. ಆದ್ರೂ ಸಹ ಹೆಚ್ಚಿನ ಬ್ಯಾಂಕ್ಸ್ ಇನ್ನೂ ತಮ್ಮ ಒಂದು ಗ್ರೋತ್ ಗೈಡೆನ್ಸ್ ರಿವೈಸ್ ಮಾಡಿಲ್ಲ ಅಂತ. ಮತ್ತೆ ಬರಲಿರೋ ಒಂದು ಫೆಸ್ಟಿವ್ ಸೀಸನ್ ಅಂದ್ರೆ ಹಬ್ಬಗಳ ಸೀಸನ್ ಇಂದ ನಾವು ನೋಡೋದ್ರಿಂದ ಕ್ಲಿಯರ್ ಸೈನ್ಸ್ ಗಳಿಗಾಗಿ ಕೂಡ ಕಾಯ್ತಿದೆ. ಇನ್ನು ಫೈನಾನ್ಸ್ ಮಿನಿಸ್ಟರ್ ಈ ಒಂದು ಲೆಂಡಿಂಗ್ ಬೂಸ್ಟ್ ಅನ್ನ ಮಾಡಿಕೊಂಡು PSBs ಗಳನ್ನ ಅರ್ಜ್ ಮಾಡಿದೆ ಅಂತ. ಆದ್ರೆ ಅನ್ಸೆಕ್ಯೂರ್ಡ್ ಲೋನ್ಸ್, NBFC ಎಕ್ಸ್ಪೋಜರ್ ಮತ್ತೆ ಮೈಕ್ರೋ ಫೈನಾನ್ಸ್ ಸ್ಟ್ರೆಸ್ ಅನ್ನ ನೋಡಿದಾಗ ಇದ್ರ ಸುತ್ತ ಇರುವಂತಹ ಕನ್ಸರ್ವೇಟಿವ್ ಸೆಂಟಿಮೆಂಟ್ ಈ ಡಿಸಿಷನ್ ಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಿರೋದು. ಕೊನೆಯ ಟಿಡ್ಬಿಟ್ಸ್, ಝೀ ಎಂಟರ್ಟೈನ್ಮೆಂಟ್ ಪ್ರಮೋಟರ್ ಗ್ರೂಪ್ ಎಂಟಿಟೀಸ್ಗೆ ಪ್ರಿಫರೆನ್ಷಿಯಲ್ ಬೇಸಿಸ್ ಮೇಲೆ ನೋಡಿದಾಗ 16.95 crores ಫುಲ್ಲಿ ಕನ್ವರ್ಟಬಲ್ ವಾರಂಟ್ಸ್ ಸಿಗೋ ಹಾಗೆ ಅಂದ್ರೆ ಇಶ್ಯೂ ಮಾಡೋ ಮೂಲಕ 2237.44 crores ನ ರೇಸ್ ಮಾಡುವಂತಹ ಪ್ರಪೋಸಲ್ ಅನ್ನ ಮುಂದಿಟ್ಟಿದೆ. ಪ್ರತಿ ವಾರಂಟ್ ನ ಬೆಲೆ 132 ಆಗಿದೆ ಅಂತ. ಅಂದ್ರೆ ಈ ವಾರಂಟ್ಸ್ ಏನಾದ್ರೂ ಫುಲ್ಲಿ ಸಬ್ಸ್ಕ್ರೈಬ್ಡ್ ಆಗಿ ಕನ್ವರ್ಟ್ ಆದ್ರೆ ಪ್ರಮೋಟರ್ ಗ್ರೂಪ್ ನ ಸ್ಟೇಕ್ ಸದ್ಯದ ಸುಮಾರು 3.99% ಇಂದ 18.39%ಗೆ ಹೆಚ್ಚಾಗಲಿದೆ ಅಂತ. ಈ ಮೂವ್ ಬರಲಿರೋ ಜುಲೈ 10, 2025 ಸ್ಕೆಡ್ಯೂಲ್ ಆಗಿರೋ EGM ನಲ್ಲಿ ಶೇರ್ ಹೋಲ್ಡರ್ಸ್ ಅಪ್ರೂವಲ್ಗೆ ಒಳಪಟ್ಟಿದೆ. ಆದ್ರೆ ಇನ್ಗೌನ್ ಮತ್ತೆ ಲಿಐ ಸೇರಿದಂತೆ ಪ್ರಾಕ್ಸಿ ಅಡ್ವೈಸರಿ ಫರ್ಮ್ಸ್ ಶೇರ್ ಹೋಲ್ಡರ್ಸ್ಗೆ ಪ್ರಪೋಸಲ್ ವಿರುದ್ಧ ವೋಟ್ ಮಾಡಿ ಅಂತ ಅಡ್ವೈಸ್ ಮಾಡಿದೆ ಕೂಡ. ಇನ್ನು ಗವರ್ನೆನ್ಸ್ ಕನ್ಸರ್ನ್ಸ್ ಮತ್ತೆ ಫಂಡ್ ಯುಟಿಲೈಸೇಷನ್ ಬಗ್ಗೆ ಕ್ಲಾರಿಟಿ ಇಲ್ಲ ಅನ್ನೋ ಕಾರಣಗಳನ್ನ ಅವರು ಕೊಟ್ಟಿದ್ದಾರೆ. ಝೀಯ ಒಂದು ಫೇಲ್ಡ್ ಮರ್ಜರ್ ವಿತ್ ಸೋನಿ ಮತ್ತೆ ಇನ್ವೆಸ್ಟರ್ ಸೆಂಟಿಮೆಂಟ್ ಅಲ್ಲಿನ ಒಂದು ಡಿಕ್ಲೈನ್ ನಾವು ನೋಡಿದಾಗ ಆ ಬ್ಯಾಕ್ ಡ್ರಾಪ್ ಅಲ್ಲಿರೋ ಬೆಳವಣಿಗೆ ಬಂದಿದೆ ಅಂತ ಗೊತ್ತಾಗುತ್ತೆ. ಪ್ರತಿ ವಾರಂಟ್ಗೆ 132 ರ ಇಶ್ಯೂ ಪ್ರೈಸ್ ನಾವು ನೋಡಿದಾಗ ಟ್ರಾನ್ಸಾಕ್ಷನ್ಗೆ ಒಪ್ಕೊಂಡ ಒಂದು ವ್ಯಾಲ್ಯೂಯೇಷನ್ ರಿಫ್ಲೆಕ್ಟ್ ಮಾಡುತ್ತೆ ಕೂಡ. ಈ ಪ್ರಪೋಸಲ್ ನಾವು ನೋಡಿದಾಗ ಬೇಸಿಕಲಿ ಪ್ರಮೋಟರ್ ಯಾರಿರ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡುತ್ತೆ ಮತ್ತೆ ಶೇರ್ ಹೋಲ್ಡರ್ ಡಿಲ್ಯೂಷನ್ ಬಗ್ಗೆ ಒಂದು ಡಿಬೇಟ್ ಕೂಡ ಹುಟ್ಟು ಹಾಕ್ತಾ ಇದೆ. ಸ್ನೇಹಿತರೆ, ಇದಷ್ಟು ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾವು ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.